ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ರಾಜನಾದವ ರಾಜಧಾನಿಯನ್ನು ಹೇಗೆ ಇಟ್ಕೊಳ್ಬೇಕು ಅನ್ನುವ ವಿಷಯವನ್ನು ನಿನ್ನೆ ನೋಡಿದೆವು. ಅಲ್ಲಿಂದ ಮುಂದೆ ಭಾಂಡಾಗಾರಾಯುಧಾಗಾರಂ ಪ್ರಯತ್ನೇನಾಭಿವರ್ಧಯೇತ್ ನಿಚಯಾನ್ ವರ್ಧಯೇತ್ ಚೈವಾಂ ತಥಾ ಯಂತ್ರಕಟಂಕಟಾನ್. ಭಾಂಡಾಗಾರ ಅಂತಂದರೆ ಎಲ್ಲ ಅಮೂಲ್ಯವಾದ ವಸ್ತುಗಳ ಭಂಡಾರ, ಅದನ್ನು ಕೊಟ್ಟಾರ ಅಂತ ಕರೀತಾರೆ. ಕೊಟ್ಟಾರ ಅಂದರೆ ಪ್ರಾದೇಶಿಕ ಭಾಷೆಯಲ್ಲಿ ಅದನ್ನು ಕೊಟ್ಟಾರ ಅಂತ ಕರೀತಾರೆ. ಅದಕ್ಕೆ ಆ ಕೊಟ್ಟಾರಕ್ಕೆ ಪರ್ಷಿಯನ್ ವರ್ಡ್ ಇವತ್ತು ಎಲ್ಲ ಖಜಾನೆ ಅಂತಾರೆ. ಖಜಾನ, ಇಲಾಖಾ, ಪ್ರಾಚೀನವಾದ ಪದ ಕೊಟ್ಟಾರ. ಆ ಭಾಂಡಾಗಾರ, ಕೊಟ್ಟಾರ, ಆ ಕೊಟ್ಟಾರದಲ್ಲಿ ಎಲ್ಲವೂ ಇರುತ್ತೆ. ಆಯುಧಾಗಾರ, ಆಯುಧವನ್ನು ಸಂಗ್ರಹಿಸಿ ಇಡಬೇಕು. ಇದನ್ನು ಪ್ರಯತ್ನೇನ ಅಭಿವರ್ಧಯೇತ್, ಪ್ರಯತ್ನಪಟ್ಟು ಅವುಗಳನ್ನು ಬೆಳೆಸಬೇಕು. ನಿಚಯಾನ್ ವರ್ಧಯೇತ್ ಸರ್ವಾನ್, ಎಲ್ಲ ತರಹದ ಹಣ ಅಂತ ಏನಿರುತ್ತೆ ಅದನ್ನು ಒಟ್ಟು ಮಾಡಬೇಕು. ತಥಾ ಯಂತ್ರ ಕಟಂಕಟಾನ್, ಆಮೇಲೆ ಯಂತ್ರ, ಅದರ ಟೂಲು, ಅದನ್ನು ಸರಿ ಮಾಡುವ ಬಗೆ, ಮತ್ತು ಅದಕ್ಕೆ ಬೇಕಾದ ಫ್ಯೂಯಲ್ಲು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿ ಇಡಬೇಕು. ಕಾಷ್ಠಲೋಹ ತುಷಾಂಗಾರ ದಾರು ಪಾಷಾಣ ಸಂಚಯಾನ್ ಮಜ್ಜಾ ಸ್ನೇಹೇನ ಸಕ್ಷೌದ್ರಾಣಿ ಔಷಧಾನ್ಯ ಗದಾನಿ ಚ. ಕಾಷ್ಠ ಕಟ್ಟಿಗೆ, ಲೋಹ, ತುಷ ಅಂತಂದರೆ ಭತ್ತದ ಸಿಪ್ಪೆ, ಅಂಗಾರ ಕಲ್ಲಿದ್ದಲು ಮೊದಲಾದವುಗಳು, ದಾರು ಮರದ ಪದಾರ್ಥಗಳು, ಆಮೇಲೆ ಪಾಷಾಣ ಕಲ್ಲು. ಏನು ಮಾಡದೆ ಹೋದರೂ ಇದನ್ನು ನಮ್ಮ ಶಾಂತಿ ಪ್ರಿಯರು ಅದು ಎಲ್ಲಿಂದ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ, ಯಾವಾಗಲೂ ಸ್ಟಾಕಲ್ಲಿರುತ್ತೆ ಅವ್ರಿಗೆ. ಎಲ್ಲನೂ ಸೇರಿಸಿ ರಾಜ ಮಾಡಬೇಕು ಅಂದರೆ ಪಾಪ ಅವರು ಒಂದೇ ಮಾಡ್ತಾರೆ. ಮಜ್ಜಾ ಸ್ನೇಹೇನ ಸಕ್ಷೌದ್ರಾಣಿ ಔಷಧಾನ್ಯ ಗದಾನಿ ಚ. ಆಮೇಲೆ ಎಣ್ಣೆ, ಮಜ್ಜ ಅಂದರೆ ಕೊಬ್ಬು, ಬೇರೆ ಬೇರೆ ಪ್ರಾಣಿಗಳ ಕೊಬ್ಬು. ಎಣ್ಣೆ, ಕೊಬ್ಬು ಯಾಕೆ ಅಂತಂದರೆ ಈ ತೋಟಗಳಿಗೆ, ಗುಂಡು ಮೊದಲಾದವುಗಳಿಗೆಲ್ಲ ಸವರಬೇಕು. ಈಗ ದೊಡ್ಡ ಮಟ್ಟದಲ್ಲಿ ಎಸಿಬೇಕು ಅಂತ ಇರುತ್ತೆ, ದೊಡ್ಡ ಮಟ್ಟದಲ್ಲಿ ಕಲ್ಲುಗಳನ್ನು ಎಸಿಬೇಕು. ಎಷ್ಟು ಅಂತ, ಆಮೇಲೆ ಕಲ್ಲು ಬೀರುವ ಯಂತ್ರ, ಆ ದೊಡ್ಡ ದೊಡ್ಡದಕ್ಕೆಲ್ಲ ಮಜ್ಜಾ ಬೇಕು, ಕೊಬ್ಬು, ಪ್ರಾಣಿಗಳ ಕೊಬ್ಬು. ಬ್ರಿಟಿಷರು ಅದ್ರ ಮೇಲೇನೆ ತಾನೇ ಆಟ ಆಡಿದ್ದು. ಅವರ ಕಾಲಕ್ಕೆ ಬಾಯಲ್ಲಿ ಕಚ್ಚಲಿಕ್ಕೆ ಬಂದಿತ್ತು. ಅದು ಬಾಯಲ್ಲಿ ಕಚ್ಚಲಿಕ್ಕೆ ಬಂದಿತ್ತು. ಒಂದು ಹಂದಿ ಕೊಬ್ಬು, ಇನ್ನೊಂದು ದನದ ಕೊಬ್ಬು, ಇಬ್ಬರು ಬಂಡಾಯ ಇದ್ದರು. ಅದರಿಂದಾಗಿ ಮಜ್ಜಾ ಸ್ನೇಹೇನ, ಅದೊಂದೇ ಅಲ್ಲ, ಉಡದ್ದುಂಟು, ಬೇಕಷ್ಟು ಪ್ರಾಣಿಗಳದ್ದುಂಟಪ್ಪ. ಮಜ್ಜಾ ಸ್ನೇಹೇನ, ಮಜ್ಜಾ ಇರಬೇಕು, ಎಣ್ಣೆ ಇರಬೇಕು, ಮೇಣ ಇರಬೇಕು, ಔಷಧಗಳು ಮತ್ತು ಬೇರೆ ಬೇರೆ ತರಹದ ಕೆಮಿಕಲ್ ರಿಯಾಕ್ಷನ್ ಮಾಡುವಂತಹ ವಸ್ತುಗಳು
ಅದನ್ನೆಲ್ಲವನ್ನು ಕೋಶದಲ್ಲಿ ಇಟ್ಕೊಂಡಿರಬೇಕು. ಕ್ಷಣಂ ಸರ್ಜರಸಂ ಧಾನ್ಯಂ ಆಯುಧಾನಿ ಶರಾನ್ಸ್ತಥಾ ಚರ್ಮಸ್ನಾಯುಂ ತಥಾ ವೇತ್ರಂ ಮುಂಜ ಬಿಲ್ವಾ ಜನಾನ್ವಿತಾನ್. ಕ್ಷಣ ಅಂತಂದರೆ ಸೆಣಬು, ಆಮೇಲೆ ಸರ್ಜರಸ ಅದು ಕೆಂಪಗಿರುತ್ತೆ. ಆ ಸರ್ಜರಸ ಅಂತ ಹೇಳಿ ಒಂದು ರಸ ಅದು ಬೇಕು. ಧಾನ್ಯ, ಆಯುಧಾನಿ ಗೊತ್ತೇ ಇದೆ, ಶರಾನ್ ಬಾಣಗಳು, ಬಹಳ ಚರ್ಮಗಳಿರಬೇಕು, ಸ್ನಾಯು ಗಟ್ಟಿಯಾಗಿ ಕಟ್ಟಲಿಕ್ಕೆ ಈ ಬ್ಲಡ್ ವೈನ್ಸ್ ಇರುತ್ತಲ್ಲ, ಆ ಪ್ರಾಣಿಗಳ ಬ್ಲಡ್ ವೈನ್ಸ್ ಎಲ್ಲ ತೆಗೆದಿಟ್ಕೊಂಡಿರಬೇಕು, ಕಟ್ಲಿಕ್ಕೆ ಬೇಕಲ್ಲ ಏನಾದರೂ, ಅದನ್ನು ಸ್ನಾಯು ಅಂತ ಕರೀತಾರೆ. ವೇತ್ರ ಅಂದರೆ ಬಿದಿರು, ಮುಂಜ ಅಂತಂದರೆ ಹುಲ್ಲು. ಆ ಮುಂಜ ತೃಣದಿಂದ ಮಾಡುವಂತಹ ಉಪವೀತ ಅದು ಮೌಂಜ. ಅದು ಮೌಂಜ ಸಮಾರಂಭ ಹೋಗಿ ಮುಂಜಿಯಾಗೋಗಿದೆ. ನಮಸ್ಕಾರ. ಚರ್ಮ ಸ್ನಾಯುಂ ತಥಾ ವೇತ್ರಂ, ಬಿದಿರು. ಮುಂಜ ತೃಣ, ಆ ಮುಂಜ ತೃಣದಿಂದ ಮಾಡುವ ಜನ್ನದಾರ ಯಜ್ಞೋಪವೀತ, ಅದನ್ನು ಒಳಗೊಳ್ಳುವ ಸಮಾರಂಭವನ್ನು ಮುಂಜಿ ಅಂತ ಕರಿತಾ ಇದ್ದೇವೆ ಇವತ್ತು. ಆದರೆ ಮುಂಜ ತೃಣದಿಂದ ಏನಿಲ್ಲ, DVG ಅದರ ಬಗ್ಗೆ ಮಾತನಾಡ್ತಾರೆ. ಮುಂಜ ತೃಣದಿಂದ ನಾವೇನು ಇವತ್ತು ಮಾಡ್ತಾ ಇಲ್ಲ, ಅದು 3 ಜನರಿಗೆ 3 ತರಹದ ಯಜ್ಞೋಪವೀತ. ಬ್ರಾಹ್ಮಣರಿಗೆ ಮುಂಜ ತೃಣದಿಂದ ಮಾಡುವ ಜನಿವಾರ ಅಥವಾ ಜನ್ನದಾರ ಯಜ್ಞ ಉಪವೀತ. ಕ್ಷತ್ರಿಯರಿಗೆ ಬಿಲ್ಲಿನ ನೇಣು ಜ್ಯಾ ಅಂತ ಕರೀತಾರೆ. ಆಮೇಲೆ ಕಾರ್ಪಾಸ ಹತ್ತಿಯಿಂದ ಮಾಡೋದು ವೈಶ್ಯರಿಗೆ. ಆದರೆ ಇವತ್ತು ನಾವು ಅದನ್ನೇ ಬಳಸ್ತಾ ಇದ್ದೇವೆ. ಹತ್ತಿಯಿಂದ ಮಾಡುವಂತಹ ಒಂದು ಯಜ್ಞೋಪವೀತವನ್ನೇ ನಾವು ಕೂಡ ಬಳಸ್ತಾ ಇದ್ದೇವೆ. ಹೀಗಾಗಿ ಎಲ್ಲ ಬೇರೆ ಬೇರೆ ಪ್ರಾಣಿಗಳ ಕೊಬ್ಬು, ಔಷಧ, ಆಮೇಲೆ ಮೇಣ, ಧಾನ್ಯ, ಮೆಡಿಸಿನ್ಸ್, ಸೆಣಬು, ಆಮೇಲೆ ಅಲತಿಗೆಯ ರಸ, ಧಾನ್ಯ, ಆಯುಧ, ಬಾಣ, ಚರ್ಮ, ಬೇರೆ ಬೇರೆ ಪ್ರಾಣಿಗಳ ಬ್ಲಡ್ ವೈನ್ಸ್ ಕಟ್ಟಲಿಕ್ಕೆ ಅನುಕೂಲ ಆಗುವ ಹಾಗೆ ವೇತ್ರ, ಬಿದಿರಿನ ಕೋಲು, ಮುಂಜ, ಬಿಲ್ವ, ಅಜಿನ, ಕೃಷ್ಣಾಜಿನ ಇವಿಷ್ಟು ಇರಬೇಕು. ಕೋಶದಲ್ಲಿ ಏನಿರಬೇಕು ಅಂದರೆ ಇಷ್ಟು ಇರಬೇಕು. ಅಂದರೆ ಕೋಟೆಯ ಒಳಗಡೆ ಆರಾಮಾನ್ಶ್ಚೋದಪಾನಾಂಶ್ಚ ಪ್ರಭೂತ ಸಲಿಲಾನ್ ವರಾನ್ ನಿರೋದ್ಧವ್ಯ ಸದಾ ರಾಜ್ಞಾ ಕ್ಷೀರಿಣಶ್ಚ ಮಹೀರುಹಾ. ಆರಾಮಾನ್ ಸಣ್ಣ ಉದ್ಯಾನಗಳಿರಬೇಕು, ಉದಪಾನಾನ್ ಬಾವಿ ಇರಬೇಕು, ಆಮೇಲೆ ಆ ಬಾವಿಗಳಿಗೆ ತೂತು ಮೊದಲಾದವುಗಳು ಇರಲೇಬೇಕು. ಕ್ಷೀರಿಣಶ್ಚ ಮಹೀರುಹಾ, ಹಾಲು ಒಸರುವ ಅನೇಕ ತರಹದ ಮರಗಳು ಇರಬೇಕು. ಯಾಕೆ ಅಂದರೆ ಅಂಟುಗಳನ್ನು ಹಾಕಿ ಹಗೆಗಳನ್ನು ಗೊಂದಲಗೆಡಿಸುವ ಹಾಗೆ ಮಾಡಬೇಕು ಅಂತ. ಕ್ಷೀರಿಣ ಹಾಲು ಒಸರುವ, ಅದು ಹಾಲು ಒಸರುವ ಹಾಲು ಅಂಟಾಗತ್ತೆ. ಮರದಿಂದ ಹೊರಬರುವ ಹಾಲು ಏನಾಗತ್ತೆ, ಅಂಟಾಗತ್ತೆ. ಆ ಅಂಟುಗಳನ್ನು ಸಂಗ್ರಹಿಸಿ ಇಟ್ಕೊಂಡಿರಬೇಕು. ಯಾಕೆ ಅಂದರೆ ಅವರಿಗೆ ಗೊಂದಲ ಉಂಟು ಮಾಡಲಿಕ್ಕೆ. ಯಾಕೆಂದರೆ ಪ್ರಾಚೀನವಾದ ಈ ದಶಕುಮಾರ ಚರಿತ ಅಂತ ಒಂದಿದೆ, ಅದರಲ್ಲಿ ಈ ತರಹದ ಉಪಯೋಗಗಳನ್ನೆಲ್ಲ ಹೇಳಿದ್ದಾರೆ. ಹೇಗೆ ಏನೇನು ಮಾಡ್ತಾರೆ ಅಂತ ಇದನ್ನೆಲ್ಲ ಬಳಸಿಕೊಂಡು ಸತ್ಕೃತಾಶ್ಚ ಪ್ರಯತ್ನೇನ ಆಚಾರ್ಯರ್ತ್ಯುಕ್ ಪುರೋಹಿತಾ ಮಹೇಶ್ವಾಸಾಸ್ಥಪತಯ ಸಾಂವತ್ಸರ ಚಿಕಿತ್ಸಕಾ ಪ್ರಾಜ್ಞಾ ಮೇಧಾವಿನೋ ದಕ್ಷಾ ದಾಂತಾಶೂರಾ ಬಹುಶ್ರುತಾ ಕುಲೀನಾ ಸತ್ವಸಂಪನ್ನಾ
ಯುಕ್ತ ಸರ್ವೇಷು ಕರ್ಮಸು. ಆಮೇಲೆ ಧನುರ್ವೇದದ ಆಚಾರ್ಯರು, ಯಾಗ ಮಾಡಿಕೊಳ್ಳುವವರು, ಋತೌ ಯಜತೆ ಇತಿ ಋತ್ವಿಕ್. ಆಮೇಲೆ ಪುರೋಹಿತರು, ಬಡಗಿಗಳು, ಇವ್ರನ್ನ ಬಿಡಿ, ಭಟರು ಇರಲೇಬೇಕು, ಯುದ್ಧ ಮಾಡುವವರು, ಅವರಿಗೆಲ್ಲ ಸಹಾಯಕರಾಗಿ ಇವರು ಸಾಂವತ್ಸರ, ಜ್ಯೋತಿಷ್ಕರು ಬೇಕು. ಆಗಸವನ್ನು ನೋಡಿಕೊಂಡು ಶಾಂತಿ ಮಾಡಿಸೋರಲ್ಲ, ಆಗಸವನ್ನು ನೋಡಿಕೊಂಡು ಮ್ಯೂಂಡೇನ್ ಆಸ್ಟ್ರಾಲಜಿಗೆ ಬಹಳ ಮಹತ್ವ. ಯಾಕೆಂದರೆ ನಮ್ಮ ಕೆಳಗಿನ ಬಣ್ಣವನ್ನು ಮೇಲ್ಗಡೆಯ ಬಣ್ಣಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ಬೇಕಾಗತ್ತೆ. ಯುದ್ಧ ಮಾಡುವಾಗ ವರಾಹಮಿಹಿರನ ಬೃಹತ್ ಸಂಹಿತ ಏನಿದೆ ಅಲ್ಲಿ ಅನೇಕ ಸುಳಿವು ಸೂಚನೆಗಳಿದೆ, ಯುದ್ಧ ಹೇಗೆ ನಡೀತಾ ಇತ್ತು ಅಂತ. ಆಮೇಲೆ ಚಿಕಿತ್ಸಕರು, ವೈದ್ಯರು ಬೇಕು. ವೈದ್ಯರು ಅಂದರೆ ನಿಜವಾದ ಅರ್ಥದಲ್ಲಿ ಡಾಕ್ಟರ್ಸ್. ಪ್ರಾಜ್ಞರು, ನೆನಪಿನ ಶಕ್ತಿಯವರು. ಯಾಕೆಂದರೆ ಯಾವುದ್ಯಾವುದೋ ಮಾಹಿತಿಗಳನ್ನು ಜೋಡಿಸಬೇಕು. ಯಾಕೆ ಬೇಕು ಅಂದರೆ ನೋಡಿ, ನಾವು ಅಲ್ಲೇ ನೋಡಿದ್ವಿ ವಿರಾಟ ಪರ್ವದಲ್ಲಿ ಹೊಸದಾಗಿ ಆಫೀಸರ್ಸನ್ನು ಅಪಾಯಿಂಟ್ ಮಾಡೋಣ ಅಂತ ಕೇಳ್ತಾನೆ ಕರ್ಣ. ಹೇಳ್ತಾನೆ, ಯುದ್ಧ ಏನಿದ್ರು ಯುದ್ಧ ಅಂತಾನೆ. ದುಶ್ಯಾಸನ ಇಲ್ಲ ಹೊಸದಾಗಿ ಇಂಟೆಲಿಜೆನ್ಸನ್ನು ರಿಫಾರ್ಮ್ ಮಾಡೋಣ, ಅವ್ರು ಹುಡುಕ್ಲಿ ಪಾಂಡವರು ಎಲ್ಲಿದ್ದಾರೆ ಅಂತ. ತುಂಡು ಮಾಹಿತಿಗಳಿಂದಲೇ ಒಂದು ಅರಿವನ್ನು ಪಡಿಬೇಕು ಅಂತ ಹೇಳಿ ಕನೆಕ್ಟಿಂಗ್ ಡಾಟ್ಸ್ ಬಹಳ ಮುಖ್ಯ ಅದು. ಇಲ್ಲಾಂದರೆ ಈಗ ಹೊಸಬರಿಗೆ ಕೊಟ್ಟು ಇವರು ಈ ಮಾಹಿತಿಯನ್ನು ತಗೊಂಡೋಗಿ ಮತ್ತೆಲ್ಲ ಕಡೆ ಹುಡುಕಿ ಏನು ಪ್ರಯೋಜನ ಇಲ್ಲ. ಯಾರೂ ಹೋಗೋದು ಬೇಡ, ನಾನೇ ಕಂಡುಹಿಡಿತೀನಿ ಅಂತಾನೆ ಸುಯೋಧನ. ಆವಾಗಲೇ ವಿರಾಟ ನಗರದ ಮೇಲೆ ದಾಳಿ ಮಾಡೋಣ ಅಂತ ನಿಶ್ಚಯಕ್ಕೆ ಬರುವುದು. 90% ಅಲ್ಲೇ ಇದ್ದಾರೆ ಪಾಂಡವರು. ಮಳೆ ಬೆಳೆ ಚೆನ್ನಾಗಾಗ್ತಾ ಇದೆ, ಅವರಿದ್ದರೆ, ಪಾಂಡವರಿದ್ದರೆ ಮಳೆ ಬೆಳೆ ಚೆನ್ನಾಗಾಗ್ತಾ ಇದೆ, ಜನರೆಲ್ಲ ಸತ್ಯಸಂಧರಾಗಿದ್ದಾರೆ. ಅವರೇನು ರಾಜರಾಗಲ್ಲ ಇರೋದು, ಸೇವಕರಾಗಿ ಅಂತಹ ಗುಡ್ ವೈಬ್ಸ್ ಅಂಥವರಿದ್ದಾಗ, ಅದು ಎಲ್ಲಿದೆ, ನೀವು ಯಾವ್ಯಾವ ಊರುಗಳನ್ನು ಹೆಂಗೆ ನೋಡ್ಕೊಂಡು ಬಂದ್ರಿ, ಅಲ್ಲಿ ದೊಡ್ಡ ಮಾಹಿತಿಯನ್ನು ಎಲ್ಲ ತಗೊಂಡು ಆ ಡಾಟ್ ಕನೆಕ್ಷನನ್ನು ಮಾಡಿ ಅವನೇನು ಮಾಡ್ತಾನೆ ದುರ್ಯೋಧನ. ಇದನ್ನು ಅದರಿಂದಾಗಿ ಮೇಧಾವಿಗಳು ಯಾಕೆ ಬೇಕು ಅಂತಂದರೆ ಅಪಾರವಾದ ನೆನಪಿನ ಶಕ್ತಿಯಿಂದ ಕನೆಕ್ಟಿಂಗ್ ಡಾಟ್ಸ್ ಅದನ್ನು ಅವರು ಕೂಡಿಸಬೇಕು. ಅದರಿಂದಾಗಿ ಮೇಧಾವಿನಃ ಪ್ರಾಜ್ಞಾ ಮೇಧಾವಿನೋ ದಕ್ಷಾಃ ದಾಂತಾ ಶೂರಾ ಬಹುಶ್ರುತಾ. ಇಂದ್ರಿಯ ನಿಗ್ರಹದವರು ಇರಬೇಕು, ಶೂರರಿರಬೇಕು, ಬಹಳ ಶಾಸ್ತ್ರಗಳನ್ನು ಶ್ರವಣ ಮಾಡಿರಬೇಕು. ಬಹಳ ಇಂಪಾರ್ಟೆಂಟ್ ಅದು ಬಹುಶ್ರುತತ್ವ ಅಂತನ್ನೋದು. ಬಹಳ ಅಧ್ಯಯನ ಅನ್ನೋದು ಬೇಕೇ ಅಲ್ಲ. ನಗ್ರಂಥ ನಭ್ಯಸೇದ್ ಬಹೂನ್ ಅಂತ ಭಾಗವತ ಇದೆಯಲ್ಲ. ಓಹೋ, ಭಾಗವತ ಧರ್ಮ ಪರಿಪಾಲಕರು ನೀವು. ನಗ್ರಂಥ ನಭ್ಯಸೇದ್ ಬಹೂನ್, ನವ್ಯಾಖ್ಯಾಂ ಉಪಜೀವೇತ ಅಂತನೂ ಅಲ್ಲೇ ಇದೆ. ಭಾಗವತದಲ್ಲಿ 6ನೇ ಸ್ಕಂದದಲ್ಲಿ ನವ್ಯಾಖ್ಯಾಂ ಉಪಜೀವೇತ ನೋಪಜೀವೇತ ಜೀವಿಕಾಂ ನಾತಿ ವಾದೇಹಿ ಸಜ್ಜೇತ ನ ಗ್ರಂಥ ನಭ್ಯಸೇದ್ ಬಹೂನ್ ಅಂತ ಪೂರ್ತಿ ಶ್ಲೋಕ ಅದು. ನವ್ಯಾಖ್ಯಾಂ ಉಪಜೀವೇತ, ವ್ಯಾಖ್ಯಾನದಿಂದ ಬದುಕಬಾರದು ಅಂತ ಇದೆ. ಏನು ಅದು ನಾವಿವತ್ತು ಮಾಡಲಿಕ್ಕಾಗಲ್ಲ. ನವ್ಯಾಖ್ಯಾಂ ಅಲ್ಲಿ ನವ್ಯಾಖ್ಯಾಂ ಉಪಜೀವೇತ, ವ್ಯಾಖ್ಯಾನದಿಂದ ಬದುಕಬೇಡಿ. ಅದಕ್ಕೆ ನಮ್ಮ ಗುರುಗಳು ಇನ್ನೊಂದು ಅರ್ಥ ಹೇಳ್ತಾ ಇದ್ರು, ಯಾವ ವ್ಯಾಖ್ಯಾನವನ್ನು ಮುಟ್ಟಬೇಡಿ, ಮೂಲ ಓದಿ. ನವ್ಯಾಖ್ಯಾಂ ಉಪಜೀವೇತ,
ಅದು ಸನ್ಯಾಸಿಗಳಿಗೆ ಹೇಳಿದ್ದು, ನಗ್ರಂಥ ನಭ್ಯತೆ ಬಹುನ್ ಅಂತ. ಅಯ್ಯೋ, ಹಾಗಾದ್ರೆ ಸನ್ಯಾಸಿಗಳು ಬಹಳ ಓದಬಾರ್ದ? ಗೊಂದಲ ಆಗೋ ಸ್ವಭಾವ ಇದ್ರೆ ಓದಬೇಡ ಅಂತ. ಹಾಗೆ ಅದು ಹೆಂಗೆ ಹೇಳ್ತೀರಾ? ವ್ಯಾಸತೀರ್ಥಾದಿಗಳೇ ಸಾಕ್ಷಿ ಅದಕ್ಕೆ. ವ್ಯಾಸತೀರ್ಥರು, ಜಯತೀರ್ಥರು ಮೊದಲಾದವರೆಲ್ಲ ಎಷ್ಟು ಗ್ರಂಥ ಓದಿದ್ದಾರೆ. ಈ ಭಾಗವತದ ಮಾತಿಗೆ ಈ ಅರ್ಥ ಇದ್ರೆ ಅವರು ಹೀಗಿರ್ತಿರ್ಲಿಲ್ಲ. ಹೀಗಿದ್ದಾರೆ, ಆದ್ದರಿಂದಾಗಿ ಭಾಗವತದ ಮಾತಿಗೆ ಆ ಅರ್ಥ ಅಲ್ಲ. ನಿಮಗೆ ಬಹಳ ಗೊಂದಲ ಆಗಿ ನಿಮ್ಮ ಒಳಗಡೆಯೇ ಸಮಸ್ಯೆ ಆಗೋದಿದ್ರೆ, ನಿಮ್ಮ ಜೀವದ ಚೇತಸ್ ಒಳಗಡೆಯ ನಿರ್ಧಾರವೇ ಯಾವುದ್ಯಾವುದೋ ಗ್ರಂಥವನ್ನು ಓದಿ ಅಲುಗಾಡಿ ಕಂಗೆಟ್ಟು ಗೊಂದಲಪುರ ಆಗೋದಿದ್ರೆ ಅದನ್ನು ಓದಬೇಡಿ ಅಂತ ಅಷ್ಟೇ. ಯಾಕೆಂದರೆ ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ ಸನ್ಯಾಸಿ ವಿದ್ಯಾರಸಿಕನಾಗಿರಬೇಕು ಅಂತಾರೆ. ಬೇರೆ ಬೇರೆ ವಿದ್ಯೆಗಳನ್ನು ಮಧ್ಯಾಹ್ನ ಊಟ ಆದಮೇಲೆ ಬೇರೆ ಬೇರೆ ವಿದ್ಯೆಗಳಲ್ಲಿ ಗಮನ ಹರಿಸಬೇಕು ಅಂತಾರೆ. ಅದರಿಂದಾಗಿ ಭಾಗವತಕ್ಕೆ ಏನು ಅರ್ಥ ಮಾಡಬೇಕು ನೀವು? ನಗ್ರಂಥ ನಭ್ಯಸೇದ್ ಬಹು ನಾವೆಲ್ಲ ಇವತ್ತು ಮಾಡಿಕೊಂಡು ವ್ರತ, ಅವೆಲ್ಲ ಬೇಡ. ಇಷ್ಟು ಗ್ರಂಥ ಓದಿ ಸಾಕು. ಸ್ವಾಮಿಗಳ ದೃಷ್ಟಿ ಬಿತ್ತೋ ನೀವು ವಿದ್ವಾಂಸರು, ಅಷ್ಟೇ, ಮುಗೀತು. ಸ್ವಾಮಿಗಳ ದೃಷ್ಟಿ ಬೀಳಲಿಲ್ವೋ ನೀವು ವಿದ್ವಾಂಸರು ಅಲ್ವೇ ಅಲ್ಲ. ಮೊನ್ನೆ ಒಬ್ಬರನ್ನ ಹೊಗಳ್ತಾ ಇದ್ರು. ಅವರು ರಾಮಾಯಣ ಹೇಳ್ತಾ ಇದ್ರು. ಸ್ವಯಂ ವಾಲ್ಮೀಕಿಗಳಿಗೆ ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ರಾಮಾಯಣ ಹೇಳಿದ್ದಾರೆ ಎಂದರು. ಅವರ ಪ್ರಜ್ಞೆಗೆ ದೊಡ್ಡ ನಮಸ್ಕಾರ. ಹೀಗೆಲ್ಲ ಇರುತ್ತೆ. ಅದರಿಂದಾಗಿ ಬಹುಶ್ರುತತ್ವ ಅನ್ನೋದು ಬಹಳ ಮುಖ್ಯ ಬದುಕಲಿಕ್ಕೆ. ದಾಂತಾಶೂರ ಬಹುರತಾ ಬಹುಶ್ರುತಾ ಕುಲೀನಾ ಸತ್ವಸಂಪನ್ನಾ. ಮಾನಸಿಕ ಸತ್ವ, ಸ್ಥೈರ್ಯ ಇರಬೇಕು. ಅಂಥವರನ್ನು ರಾಜನಾದವನು ಎಂಟರ್ಟೈನ್ ಮಾಡಬೇಕು, ಇಟ್ಕೊಳ್ಬೇಕು. ಅಲ್ಲ, ಇವತ್ತೊಂದು ಸಂಸ್ಥೆ ಬೆಳಿಬೇಕು ಅಂದರೂ ಅವನು ಇಟ್ಕೊಳ್ಳೇಬೇಕಿಂತವ್ರನ್ನ. ಬಹುಶ್ರುತರನ್ನು ಇಟ್ಕೊಳ್ಳದೆ ಶುದ್ಧ ಶುಂಠರನ್ನು ಇಟ್ಕೊಳ್ಳಿಕ್ಕಾಗತ್ತೆ? ಪೂಜೆಯೇ ಧಾರ್ಮಿಕಾನ್ ರಾಜ ನಿಗೃಹೀಯಾದ ಧಾರ್ಮಿಕಾನ್ ನಿಯುಂಜಾಚ್ಚ ಪ್ರಯತ್ನೇನ ಸರ್ವವರ್ಣಾನ್ ಸ್ವಕರ್ಮಸು. ಧಾರ್ಮಿಕರನ್ನು ಪೂಜಿಸಬೇಕು, ಅಧಾರ್ಮಿಕರನ್ನು ನಿಗ್ರಹಿಸಬೇಕೇನು ದುರಂತ ಅಂತನ್ಬೇಡಿ. ಧಾರ್ಮಿಕರನ್ನು ಪೂಜಿಸಬೇಕು. ಯಾಕೆ ಅಂದರೆ ಅವರು ದಡ್ರಿರಬಹುದು, ಆದರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಸೋಮಾರಿತನ ಇರಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಅಧಾರ್ಮಿಕರು ಸೋಮಾರಿತನವನ್ನು ಒಳಗೊಂಡಿರ್ತಾರೆ. ಅದರಿಂದಾಗಿ ದೇವ್ರ ವಿರೋಧ ಮಾಡ್ತಾ ಇರ್ತಾರೆ. ಅವ್ರಿಗೆ ದೇವ್ರಿದ್ದಾನೆ ಅನ್ನೋದು ಖಾತ್ರಿ ಇಲ್ಲ, ದೇವ್ರಿಲ್ಲ ಅನ್ನೋದು ಖಾತ್ರಿ ಇಲ್ಲ. ಅವ್ರಿಗೆ ಸುಖವಾಗಿರ್ಬೇಕು ಅಷ್ಟೇ. ಈಗ ನಾವು ಫೇಸ್ಬುಕ್ ಪೇಜ್ಗಳಲ್ಲಿ ಎಕ್ಸ್ ಮುಸ್ಲಿಮ್ಸು, ಎಕ್ಸ್ ಕ್ರಿಶ್ಚಿಯನ್ಸು, ಎಕ್ಸ್ ಹಿಂದೂಸ್ ಅಂತೆಲ್ಲ ನೋಡ್ತೇವೆ. ಅವರಿಗೆ ನಿಜವಾಗಿಯೂ ಜಿಜ್ಞಾಸೆ ಇತ್ತು ಅಂದರೆ ಸತ್ಯ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಮುಂದುವರಿಬೇಕಿತ್ತು. ಅವರಿಗೆ ಈ ಧರ್ಮದ ಕಟ್ಟುಪಾಡು ಬೇಡ ಅಷ್ಟೇ. ಅವರು ಇರುವ ಮತದಲ್ಲಿ ದೋಷ ಕಂಡಿದೆ, ಆದರೆ ಬೇರೆದಕ್ಕೆ ಹೋಗ್ತಾ ಇಲ್ಲ, ಅಲ್ಲಿ ನೆಲೆ ನಿಲ್ತಾ ಇಲ್ಲ, ಅಲ್ಲಿ ತೃಪ್ತಿ ನೋಡಿ ಪಂಡಿತಾಚಾರ ಹಾಗೆ ಮಾಡಿದ್ರ. ಅದರಿಂದಾಗಿ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಹೇಳೋದು ಕರೆಕ್ಟ್. ಪೂಜೆಯೇ ಧಾರ್ಮಿಕಾನ್ ರಾಜ ನಿಗೃಹೀಯಾತ್ ಅಧಾರ್ಮಿಕಾನ್. ಎಲ್ಲ ವರ್ಣದವರು ಅವ್ರವ್ರ ಕೆಲಸ ಅವ್ರವ್ರು ಮಾಡಬೇಕು. ಎಕ್ಸ್ಟ್ರಾ ಪ್ರಜ್ಞೆ ಇತ್ತು ಅಂತಂದರೆ, ಇಂಥಲ್ಲಿ ಎಕ್ಸ್ಟ್ರಾ ಪ್ರಜ್ಞೆ ಇತ್ತು ಅಂದರೆ ಗೌರವಿಸ್ತೇವೆ. ವಿದುರ ಇರಲಿಲ್ವೇ? ಕವಶ ಅಂತ ಹೇಳಿ ಒಬ್ಬ ಮುನಿ ಇದ್ದಾನೆ. ಅವನು ವೇದದಲ್ಲಿ ಬರೋ ಕಥೆ ಇದು. ಅವನು ಪಂಚಮ, ಚಂಡಾಲ, ವರ್ಣದವನೇ ಅಲ್ಲ. ಅವನು ನಾಲ್ಕೂ ವರ್ಣದವನಲ್ಲ. ಅವನು ಚೆನ್ನಾಗಿ ಬಹುಶ್ರುತ, ಅವನು ಅಧ್ಯಯನ ಮಾಡಿದ್ದವ. ಅವನಿಗೆ ಹೊಳಿತಾ ಇತ್ತದು. ಬಂದ ಅವನನ್ನು ಬ್ರಾಹ್ಮಣರು ಯಜ್ಞದ ಶಾಲೆಯಿಂದ ಆಚೆ ಕಳಿಸಿದ್ರು. ಇಲ್ಲೆಲ್ಲ ನೀರು ಬತ್ತಿ ಹೋಯಿತು. ಅವನಿರೋ ಮರುಭೂಮಿಯಲ್ಲಿ ನೀರು ಬಂತು. ಇದು ಮಹಾಭಾರತದಲ್ಲಿ ಸಾರಸ್ವತ ಉಪಾಖ್ಯಾನದಲ್ಲಿ ಬರ್ತದೆ ಕವಶ. ಆಮೇಲೆ ಐತರೇಯ ಬ್ರಾಹ್ಮಣದಲ್ಲಿಯೂ ಈ ಕಥೆ ಬರುತ್ತೆ. ಅವನನ್ನು ಹೊರಗಡೆ ಅಟ್ಟುಬಿಟ್ರು.
ಎಲ್ಲಿ ಹೋಗಬೇಕು ಅಂತ ಕೇಳ್ದೆ. ಆಯಿತು, ನಿಮಗೆ ನಾನು ಇಲ್ಲಿರಬಾರ್ದು ತಾನೆ, ಎಲ್ಲಿಗೆ ಹೋಗಬೇಕು? ಮರುಭೂಮಿಗೆ ಹೋಗಬೇಕು. ಆಯಿತು, ಮರುಭೂಮಿಗೆ ಹೋದ ಅವನು. ನೀರು ಬಂತು ಅವನಿದ್ದಲ್ಲಿಗೆ. ಇಲ್ಲೆಲ್ಲ ನೀರು ಖಾಲಿ ಆಯಿತು. ಆಗ ಅವ್ರಿಗೆ ಗೊತ್ತಾಯಿತು, ಓ ದೇವತೆಗಳ ಅನುಗ್ರಹ ಇದೆ ಅಂತ. ಆಮೇಲೆ ಕ್ಷಮಾಪಣೆ ಕೇಳಿದ್ರು, ಅದು ಬೇರೆ. ವರ್ಣಗಳು ಅವ್ರವ್ರ ಧರ್ಮದಲ್ಲಿರಲಿ. ಯಾವಾಗ ಲೋಕೋತ್ತರ ಪ್ರಜ್ಞೆ ಮೂಡುತ್ತೆ ಅವಾಗ ಗೌರವಿಸ್ತಾರೆ. ನೀವೇನು ದೇವತೆಗಳು ಅವ್ರನ್ನ ಗೌರವಿಸುವಂತೆ ಕಿವಿ ಹಿಡಿದು ಎಳಿತಾರೆ, ಗೌರವ ಕೊಡು ಅವನಿಗೆ ಅಂತ. ನಮ್ಮ ಕರ್ತವ್ಯ ನಾವು ಮಾಡಬೇಕು, ನಮ್ಮ ಅಧ್ಯಯನ ನಾವು ಮಾಡಬೇಕು. ಯಾರೋ ಗೌರವಿಸ್ಲಿ ಅಂತ ಇರಬಾರ್ದು. ಅದು ಭಾಷ್ಯಮಾಭ್ಯಂತರಂ ಚೈವ ಪೌರಜಾನಪದಂ ಜನಂ ಚಾರೈಸ್ಸು ವಿದಿತಂ ಕೃತ್ವಾ ತತಃ ಕರ್ಮ ಪ್ರಯೋಜಯೇತ್. ಒಳಗಡೆಯ ಹೊರಗಡೆಯ ಚಾರರನ್ನು ಇಟ್ಟಿರಬೇಕು. ಅವರು ಚೆನ್ನಾಗಿ ಖಾತ್ರಿಪಡಿಸಿದ ಮೇಲೆ ತತಃ ಕರ್ಮ ಪ್ರಯೋಜಯೇತ್, ಆಮೇಲೆ ಕೆಲಸದಲ್ಲಿ ತೊಡಗಬೇಕು. ಚಾರಂ ಮಂತ್ರಂಚ ಕೋಶಂಚ ದಂಡಂ ಚೈವ ವಿಚೇತತಃ ಅನುತಿಷ್ಠೇತ್ ಸ್ವಯಂ ರಾಜ ಸರ್ವಂ ಯತ್ರ ಪ್ರತಿಷ್ಠಿತಂ. ಚಾರರನ್ನು ಇಟ್ಕೊಳ್ಬೇಕು, ಮಂತ್ರವನ್ನು ಅಂದರೆ ಆಲೋಚನೆ, ರಹಸ್ಯ, ಮತ್ರಿಗುಪ್ತ ಭಾಷಣೆ ಅಂತ ಧಾತು. ಮಂತ್ರಾಲೋಚನೆ, ಕೋಶ, ದಂಡ ಇವುಗಳನ್ನು ರಾಜ ಸ್ವಯಂ ಆಸಕ್ತಿ ವಹಿಸಬೇಕು, ವ್ಯಾಪಾರದಲ್ಲಲ್ಲ. ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ನಿಮ್ಮ ಕರ್ತವ್ಯ ವ್ಯಾಪಾರ ಮಾಡೋದಲ್ಲ, ರಕ್ಷಣೆ ಕೊಡೋದಷ್ಟೇ. ಉಳಿದದ್ದೆಲ್ಲ ಅವರೇ ಮುಂದೆ ಬೆಳ್ಕೊಂಡು ಹೋಗ್ತಾರೆ ಪ್ರಜೆಗಳು. ನೀವು ಅಡ್ಡಿ ಮಾಡದೆ ಹೋದರೆ ಸಾಕಷ್ಟೆ. ಆದರೆ ಸರ್ಕಾರದ ರೂಲ್ಸು ರೆಗ್ಯುಲೇಷನ್ಸು ಅಡ್ಡಿ ಮಾಡಲಿಕ್ಕಿರುತ್ತೆ ವಿನಃ ಕೆಲಸ ಸರಾಗವಾಗಿ ಸಾಗಲಿಕ್ಕಿರಲ್ಲ. ಆದರೆ ಸರ್ಕಾರ ಇರಬೇಕಾದದ್ದು ರಕ್ಷಣೆ ಕೊಡಲಿಕ್ಕೆ ವಿನಃ ಕೆಲಸದಲ್ಲಿ ಅಡ್ಡಿ ಮಾಡಲಿಕ್ಕಲ್ಲ. ಉದಾಸೀನಾರಿ ಮಿತ್ರಾಣಾಂ ಸರ್ವಮೇವ ಚಿಕೀರ್ಷಿತಂ ಪುರೇ ಜನಪದೇ ಚೈವ ಜ್ಞಾತವ್ಯಂ ಜ್ಞಾನಚಕ್ಷುಷಾ. ಉದಾಸೀನರು, ಶತ್ರುಗಳು, ಮಿತ್ರರು ಇವರೆಲ್ಲರ ನಡೆಯನ್ನು ತಿಳ್ಕೊತಾ ಇರಬೇಕು. ತತಸ್ತಥಾ ವಿಧಾತವ್ಯಂ ಸರ್ವಮೇವ ಪ್ರಮಾದತಃ ಭಕ್ತಾನ್ ಪೂಜಯತಾ ನಿತ್ಯಂ ದ್ವಿಷತಶ್ಚ ನಿಗೃಹ್ಣತಾಂ. ಎಲ್ಲವನ್ನ ಮೈಮರೆಯದೇ ಮಾಡಬೇಕು. ತತಸ್ತಥಾ ವಿಧಾತವ್ಯಂ ಸರ್ವಮೇವ ಅಪ್ರಮಾದತಃ. ಮೈಮರೆಯದೇ ಮಾಡಬೇಕು. ಭಕ್ತರನ್ನು ಗೌರವಿಸಬೇಕು, ಶತ್ರುಗಳನ್ನು ನಿಗ್ರಹಿಸಬೇಕು. ಅಲ್ಲ, ಕೆಲವರು ದ್ವೇಷಿಗಳನ್ನು ಪ್ರೀತಿಸ್ತಾರಲ್ಲ, ಹತ್ರ ಇಟ್ಕೋತಾರಲ್ಲ, ಅದು ಕೀರ್ತಿ. ಯಾಕೆಂದರೆ ಹೊಗಳುವವನು ಹೇಗೂ ಹೊಗಳುತ್ತಾನೆ. ತೆಗಳುವವನನ್ನು ಹತ್ತಿರದಲ್ಲಿ ಇಟ್ಕೊಂಡ್ರೆ ತೆಗಳುವವನ ಮೇಲೆ ಅಪನಂಬಿಕೆ ಮೂಡುತ್ತೆ ಜನರಿಗೆ. ನೋಡಪ್ಪ, ಇಷ್ಟೊಂದು ನಮ್ಮ ಹತ್ರ ಬೈತಾ ಇರ್ತಾನೆ, ಅವನನ್ನು ಹತ್ತಿರದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು, ಅಂದರೆ ಅವರಿಬ್ಬರಿಗೇನೋ ಅಂಡರ್ಸ್ಟ್ಯಾಂಡ್, ನಮ್ಮ ವಿರುದ್ಧ ಏನೋ ಹೇಳ್ತಾನೆ ಅಂತ. ಹಾಗೆ ಇದೆಲ್ಲ ತಂತ್ರ ಆಗತ್ತೆ. ಆದರೆ ನಿಜವಾಗಿಯೂ ಪ್ರಭುತ್ವ ಹೀಗಿರಬೇಕು. ಯಾಕೆಂದರೆ ಸ್ಪಷ್ಟತೆ ಇರುತ್ತೆ ಏನು ಅಂತ. ಇಲ್ಲ ಅಂದರೆ ಆ ಸ್ಪಷ್ಟತೆಯೇ ಇರಲ್ಲ. ಮುಂದೆ ಒಂದು ಕಥೆ ಬರುತ್ತೆ. ಒಬ್ಬ ರಾಕ್ಷಸ ಬ್ರಾಹ್ಮಣನೊಬ್ಬನನ್ನು ತಿನ್ಲಿಕ್ಕೆ ಬರ್ತಾನೆ. ನಾನು ಸಣ್ಣಗಿದ್ದೀನಿ ಯಾಕೆ ಅಂತ ಅವನ ಹತ್ರನೇ ಅನುಮತಿ ಪಡೆದು ತಿನ್ನಬೇಕು ಅಂತ. ಈ ರಾಕ್ಷಸನಿಗೆ ಹೇಗೂ ತಿಂತಾ ಇದ್ದೀನಿ, ನಿನ್ನ ಹತ್ತಿರ ಅನುಮತಿ ಪಡೆದು ನಿನ್ನನ್ನು ತಿನ್ನಬೇಕು ಅಂತ. ಅದೇನೋ ವಿಚಿತ್ರ ಬಯಕೆ ಅವನಿಗೆ. ಅದಕ್ಕೆ ನಾನು ಯಾಕೆ ಸಣ್ಣಗಿದ್ದೀನಿ ಅಂತ ಕೇಳ್ತಾನೆ. ಅವನು ಬ್ರಾಹ್ಮಣ 100 ಕಾರಣ ಹೇಳ್ತಾನೆ. ಯಾಕೆ ಸಣ್ಣಗಿದ್ದೀನಿ, ಯಾಕೆ ಊಟ ತಿಂಡಿ ಬಿಟ್ಟು. ಯಾಕಂದ್ರೆ ಊಟ ತಿಂಡಿ ಅಂತ ಹೇಳ್ಬಿಟ್ರೆ ನೀನೇ ಊಟ ಆಗ್ಬಿಡು ಅಂತಾನೆ. ಅದಕ್ಕಾಗಿ ಊಟ ತಿಂಡಿ ಬಿಟ್ಟು ಸಣ್ಣಗಾಗಲಿಕ್ಕೆ 100 ಕಾರಣ ಹೇಳ್ತಾನು. ಅದರಲ್ಲಿ ಒಂದು ಯಾರೂ ನಂಬುದೇ ಇರೋದು. ಅದಕ್ಕಾಗಿ ಸಣ್ಣ ಆಗಿರಬೇಕು ನೀನು. ತೇನಾಸಿ ಹರಿಣಃ ಕೃಶಃ ಅನಾಶ್ವಾಸ್ಯಶ್ಚ ಸರ್ವೇಚು ತೇನಾಸಿ ಹರಿಣ. ಈ ರೀತಿ 100 ಕಾರಣ. ಊಟ ತಿಂಡಿ ಬಿಟ್ಟು ಸಣ್ಣಗಾಗಲಿಕ್ಕೆ ಏನು ಕಾರಣ ಅಂತ, ಬಿಳಿಚಿಕೊಳ್ಳಲಿಕ್ಕೆ ಏನು ಕಾರಣ ಅಂತ ಹೇಳ್ತಾರೆ. ಅದರಿಂದಾಗಿ ಆ ರೀತಿ ನೀವು ಬೈದರೂ ಹತ್ತಿರ ಸೇರಿಸ್ಕೊಳ್ತೇವೆ, ಹೊಗಳಿದ್ರೂ ಹತ್ತಿರ ಸೇರಿಸ್ಕೊತೇವೆ ಅಂದರೆ ನಿಮ್ಮಲ್ಲಿ ಜನರಿಗೆ ಅನುಮಾನ ಶುರು ಆಗೋಗುತ್ತೆ. ಇವರೇ ಗೂಢಾಚಾರಣ ಆಗಿಬಿಟ್ಟ ಅಂತ ಅವನ ಮೇಲೂ ಅನುಮಾನ, ನಿಮ್ಮ ಮೇಲೂ ಅನುಮಾನ.
ಅದರಿಂದ ಸ್ಪಷ್ಟವಾಗಿ ಅಂತರ ಮೈಂಟೈನ್ ಮಾಡಿದರೆ ಒಳ್ಳೆಯದು. ಎಷ್ಟವ್ಯಂ ಕ್ರತುಭಿರ್ನಿತ್ಯಂ ದಾತವ್ಯಂ ಚಾಪ್ಯ ಪೀಡಯ ಪ್ರಜಾನಾಂ ರಕ್ಷಣಂ ಕಾರ್ಯಂ ನ ಕಾರ್ಯಂ ಕರ್ಮಗರ್ಹಿತಂ. ಯಾಗಗಳನ್ನು ಮಾಡಿ ಕೊಡ್ರಿ. ದಾತವ್ಯಂ ಚ ಅಪೀಡಯ, ನಿಮಗೆ ಪೀಡೆ ಮಾಡಿಕೊಳ್ಳದೆ ಕೊಡ್ರಿ, ಬೇರೆಯವರಿಗೆ ಪೀಡೆ ಮಾಡದೆ ಕೊಡ್ರಿ. ಕೊಡಬೇಕಾದ್ರೆ ಬೇರೆಯವ್ರಿಗೆ ಪೀಡೆ ಮಾಡಿ ಕೊಡೋದಲ್ಲ, ಬಿಟ್ಟಿ ಭಾಗ್ಯ ಅಂತ ಕೊಟ್ಬಿಟ್ಟು ಬೇರೆಯವ್ರಿಗೆ ಪೀಡಿಸೋದು ಹಾಗಲ್ಲ. ದಾತವ್ಯಂ ಚಾಪಿ ಅಪೀಡಯ, ಪ್ರಜೆಗಳ ರಕ್ಷಣವನ್ನು ಮಾಡಬೇಕು, ಗರ್ಹ್ಯವಾದ ಕರ್ಮವನ್ನು ಮಾಡಬಾರದು. ಕೃಪಣಾನಾಥ ವೃದ್ಧಾನಾಂ ವಿಧವಾನಾಂಚ ಯೋಚಿತಾಂ ಯೋಗಕ್ಷೇಮಂಚ ವೃತ್ತಿಂಚ ನಿತ್ಯಮೇವ ಪ್ರಕಲ್ಪಯೇತ್. ದೀನರು, ಅನಾಥರು, ವೃದ್ಧರು, ವಿಧವೆಯರು ಆದವರಿಗೆ ವೃತ್ತಿಯನ್ನು ಸರ್ಕಾರವೇ ಕಲ್ಪಿಸಬೇಕು, ಸರ್ವಕಾರ. ಧರ್ಮರಾಜ ಇದನ್ನು ವ್ಯಾಪಕವಾಗಿ ಮಾಡಿದ. ಅವರನ್ನು ನಾವೇ ನೋಡ್ಕೊಳ್ಬೇಕು. ಅವ್ರನ್ನ ಬೀದಿಗೆ ಬಿಟ್ಬಿಟ್ರೆ ಅವರೆಷ್ಟು ತಪ್ಪು ದಾರಿಯಲ್ಲಿ ನಡೀತಾರೆ, ಅವರನ್ನು ಯಾವ ರೀತಿ ಟೂಲ್ ಮಾಡಿಕೊಂಡು ಶತ್ರುಗಳು ಬರ್ತಾರೆ. ಅದರಿಂದ ಈ ಎಲ್ಲಿ ಗೃಹಸ್ಥ ಸನ್ಯಾಸ ಇರುತ್ತಲ್ಲ, ಆ ಗೃಹಸ್ಥ ಸನ್ಯಾಸ ಇದ್ದ ಕಡೆಗಳಲ್ಲೆಲ್ಲ ಈ ಸ್ವಾಮಿ ಆಗಿರ್ತಾರೆ, ಅವ್ರ ಹೆಂಡತಿಯನ್ನ ಒಂದು ಪ್ರತ್ಯೇಕವಾದ ಜಾಗದಲ್ಲಿಟ್ಟು ಅವನವರು ಅಂತಾರೆ. ಅದು ಪೂಜ್ಯ ಭಾವನೆ ಅಲ್ಲ. ಗಂಡ ಸನ್ಯಾಸಿ ಆದರೆ ಹೆಂಡತಿಗೆ ಯಾಕೆ ಪೂಜೆ? ಅದು ರಕ್ಷಣೆ. ಇವಳು ದಾರಿ ತಪ್ಪಬಾರದು ಅಂತ. ಅದರಿಂದ ಅದರ ಮಿತಿ ಅಷ್ಟೇ. ಅವರೆಲ್ಲೋ ಬೀದಿಗೆ ಬರೋದನ್ನ ನೋಡಿದ್ರೆ ಉಳಿದ ಹುಡುಗಿಯರಿಗೆ ಏನಂತತ್ತೆ, ಓ ಬೀದಿಗೆ ಹಾಕಿದ್ರು ಅಂತ ಅನ್ಸುತ್ತೆ. ಮತ್ತು ಅವರನ್ನ ಬೇರೆಯವರು ಬಳಸ್ಕೋತಾರೆ. ಈ ಎಲ್ಲ ಕಾರಣಗಳಿಂದ ವಿಧವಾನಾಂಚ ಯೋಚಿತಾಂ ಯೋಗಕ್ಷೇಮಂಚ ವೃತ್ತಿಂಚ ನಿತ್ಯಮೇವ ಪ್ರಕಲ್ಪಯೇತ್. ಒಂಟಿಯಾಗಿ ಯಾರಿರ್ತಾರೆ ಅವರ ರಕ್ಷಣೆಯನ್ನು ಸರ್ಕಾರ ಮಾಡಬೇಕು. ಆಶ್ರಮೇಚು ಯಥಾ ಕಾಮಂ ಚೇಲ ಭೋಜನ ಭಾಜನಂ ಸ್ವಯಂ ತೂಪಹರೇದ್ರಾಜ ಸತ್ಕೃತ್ಯ ನವಮತ್ಯ ಚ. ಇನ್ನು ವಿದ್ಯೆ ಕಲಿಯುವ ಜಾಗಗಳಲ್ಲಿ, ಆಶ್ರಮಗಳಲ್ಲಿ ಬಟ್ಟೆ, ಭೋಜನ, ಪಾತ್ರೆಯನ್ನು ರಾಜ ಕೊಡಬೇಕು ಅಷ್ಟೇ, ಇನ್ನೇನು ಕೊಡಬಾರ್ದು. ನೀವು ಹಣ ಕೊಡಬಾರದಲ್ಲಿ. ಚೇಲ ಭೋಜನ ಭಾಜನಂ. ಹಣ ಕೊಟ್ಟರೆ ಅವ್ರು ಯಾವುದಕ್ಕೆ ಬಳಸ್ಕೋತಾರೆ ಅಂತ ಗೊತ್ತಿರಲ್ಲ ಅಲ್ಲ. ಮತ್ತೆ ಅದನ್ನು ಕೊಟ್ಟ ಮೇಲೂ ಅದನ್ನು ಮಾರ್ಕೊಂಡ್ಬಂದ್ಬಿಡ್ತಾರೆ. ಅದು ಭಾರಿ ಕಷ್ಟ. ಯಾಕೆಂದರೆ ನಮ್ಮ ಸ್ವಾಮಿಗಳು ಅಂತಂದರೆ ಪಿದಾವರ ಸ್ವಾಮಿಗಳು ಆದಿವಾಸಿಗಳ ಉದ್ಧಾರಕ್ಕೆ ಒಂದು ಕಡೆ ಮಂಗಳೂರಿನ ಹತ್ತಿರ, ನನಗೆ ಜಾಗ ನೆನಪಾಗ್ತಾ ಇಲ್ಲ, ಬಹಳ ಪ್ರಯತ್ನ ಪಟ್ಟರು ಪಾಪ. ಅವರು ದುಡ್ಡು ಕೊಟ್ಟರು. ಮೊದಲು ದುಡ್ಡನ್ನು ಕೊಟ್ಟು ಕುಡಿದು ದುಡ್ಡನ್ನೆಲ್ಲ ಮುಗಿಸ್ಬಿಟ್ರು. ಅದಕ್ಕೆ ಅವ್ರಿಗೆ ಕೃಷಿ ಭೂಮಿ ಅಲಾಟ್ ಮಾಡಿ, ಕಾಡು ಕಡಿದು ಕೃಷಿ ಭೂಮಿ ಅಲಾಟ್ ಮಾಡಿ, ಬೀಜ ಮೊದಲಾದ ಸಲಕರಣೆ ಅದನ್ನು ಮಾರ್ಬಿಟ್ಟು ಕುಡ್ಕೊಂಬಂದು. ಇದೇ ಒಂದು ಸಮಸ್ಯೆಯನ್ನು ನಾವು ತಮಿಳುನಾಡಿನಲ್ಲಿ ರಾಮನಾಥಂ ಅಂತ ಒಂದು ಜಿಲ್ಲೆ, ರಾಮೇಶ್ವರದ ಹತ್ತಿರವೇ, ಅಲ್ಲಿ ಒಂದು ಕೇರಿಗೆ ಹೋಗಿದ್ವಿ. ಅಲ್ಲಿಯೂ ಇದೇ ಸಮಸ್ಯೆಗಳನ್ನು ಹೇಳಿದ್ರು ಪಾಪ. ಏನಾಗತ್ತೆ ಅಂದರೆ ಸಮಸ್ಯೆ, ಅವರಿಗೆ ನೀವು ಏನು ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಅದನ್ನು ನೀವೇ ಮೈಂಟೈನು ಮಾಡಬೇಕು. ಆ ಪರಿಸ್ಥಿತಿ ಬಂದಿದೆ. ಆತ್ಮಾನಂ ಸರ್ವಕಾರ್ಯಾಣಿ ತಾಪಸೇ ರಾಜ್ಯಮೇವ ಚ ನಿವೇದಯೇತ್ ಪ್ರಯತ್ನೇನ ತಿಷ್ಠೇತ್ ಪ್ರಹ್ವಶ್ಚ ನಿತ್ಯದಾ. ಆತ್ಮಾನಂ ಸರ್ವಕಾರ್ಯಾಣಿ ಅನವಮತ್ಯ ಚ. ಅವ್ರಿಗೆ ಅವಮಾನ ಮಾಡದೆ ಕೊಡಬೇಕು. ಆತ್ಮಾನಂ ಸರ್ವಕಾರ್ಯಾಣಿ ತಾಪಸೇ ರಾಜ್ಯಮೇವ ಚ. ತನ್ನನ್ನು ಎಲ್ಲ ಕೆಲಸದಲ್ಲಿ ತೊಡಗಿಸಿಕೊಂಡು ತಪಸ್ಸು ಮಾಡಬೇಕಂತೆ. ತಪಸ್ವಿಯಾದವನು ಇಲ್ಲಿ ಇರಬೇಕು ಅಂತ ಒತ್ತಾಯನೂ ಮಾಡಬೇಕು. ಯಾಕೆಂದರೆ ಅತ್ಯಂತ ವೈರಾಗ್ಯದಲ್ಲಿರುವವು ನೋಡ್ತಾ ಇರಬೇಕು. ಅವನಿಗೆ ಕಾಣತ್ತೆ ಏನು ಹೇಗೆ ಅಂತ. ಅದರಿಂದಾಗಿ
ನಮ್ಮ ದೇಶದೊಟ್ಟಿಗೆ ಉತ್ಕಟವಾದ ಬಂಧ ಇಲ್ಲದ ತಪಸ್ವಿಯೊಬ್ಬನನ್ನು ಇಟ್ಟುಕೊಂಡು ನಮ್ಮ ಕಾರ್ಯಗಳನ್ನು ನೋಡ್ತಾ ಇರು, ನಿನಗೇನನ್ಸುತ್ತೆ ಹೇಳ್ತಾ ಇರು ಅಂತ ಹೇಳಬೇಕಂತೆ. ಸರ್ವಾರ್ಥತ್ಯಾಗಿನಂ ರಾಜ ಕುಲೇ ಜಾತಂ ಬಹುಶ್ರುತಂ ಪೂಜೆಯೇ ತಾದೃಶಂ ದೃಷ್ಟ್ವಾ ಶಯನಾಸನ ಭೋಜನೈ. ವಿರಕ್ತನಾದವನನ್ನು ಅವನಿಗೆ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟು ಅವನ ಹತ್ತಿರ ಇರಬೇಕು. ಏಕೆಂದರೆ ಇದು ಪ್ರಾಚೀನ ಭಾರತದಲ್ಲಿ ಇದಿತ್ತು. ಒಬ್ಬ ವಿರಕ್ತನಾದವನನ್ನು, ಅಂಟದವನನ್ನು ನಿನ್ನ ಜೊತೆಯಲ್ಲಿ ಇಟ್ಕೊಂಡಿರಬೇಕು, ನಿನ್ನನ್ನು ವಿಮರ್ಶೆ ಮಾಡಲಿಕ್ಕೆ ಅಂತ. ಅವನು ಸಂತ ಆಗಿದ್ದರೆ ಒಳ್ಳೆಯದು. ಜನ ಅದನ್ನು ಇಷ್ಟ. ಇವತ್ತಿಗೂ ಜನ ಸನ್ಯಾಸಿಗಳನ್ನು ನಂಬುತ್ತಾರೆ. ಗಾಂಧಿ ಯಶಸ್ವಿ ಆಗಲಿಕ್ಕೆ ಏನು ಕಾರಣ ಅಂದರೆ ಅವನನ್ನು ಸನ್ಯಾಸಿ ಅಂತ ನಂಬಿದರು. ಬಿಳಿ ಬಟ್ಟೆಯನ್ನು ಹಾಕಿಕೊಂಡಿರುವ, ಕಾಷಾಯವನ್ನು ತೊಡದ ವಿರಕ್ತರನ್ನು ದೇಶ ಬಹಳ ಹಿಂದಿನಿಂದ ನಂಬುತ್ತಾ ಇದೆ. ವಿರಕ್ತಿ ಅನ್ನೋ ಐಡಿಯಾನೇ ಅವ್ರಿಗೆ ಗೊತ್ತಿಲ್ಲ ಪಾಪ. ವಿದೇಶದವರಿಗೆ ವಿರಕ್ತಿ ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲ. ವೈರಾಗ್ಯಕ್ಕೆ ಏನು ಹೇಳಬೇಕು, ಡಿಟ್ಯಾಚ್ಮೆಂಟ್ ಅಂತಾನೆ ಏನೇನೋ ಪದಗಳನ್ನು ಹೇಳಬೇಕು. ಅದು ಯಾವುದು ವೈರಾಗ್ಯ ಅನ್ನುವ ಒಟ್ಟಂದದಲ್ಲಿ ಏನೆಲ್ಲ ಅರ್ಥವ್ಯಾಪ್ತಿ ಇದೆ ಆ ಅರ್ಥವ್ಯಾಪ್ತಿಗೆ ಒಳಗಾಗೋದಿಲ್ಲ. ವೈರಾಗ್ಯ ಈಸ್ ವೈರಾಗ್ಯ ಅಷ್ಟೇ. ಧರ್ಮ ಇದ್ದ ಹೇಗೆ ಹಾಗೆ. ಸರ್ವಾರ್ಥತ್ಯಾಗಿನಂ ರಾಜ ತಸ್ಮಾತ್ ಕುರ್ವೀತ ವಿಶ್ವಾತಂ ರಾಜ ಕಸ್ಯಾಂಚಿದಾಪದಿ ತಾಪಸೇಷು ಹಿ ವಿಶ್ವಾತಂ ನಾಧಿಕುರ್ವಂತಿ ದಸ್ಯವಃ. ತಪಸ್ವಿಗಳಲ್ಲಿ ವಿಶ್ವಾಸ ಇಡಬೇಕು. ಯಾಕೆಂದರೆ ಕಳ್ಳರು ಅವ್ರ ಮೇಲೆ ವಿಶ್ವಾಸ ಇಡಲ್ಲ. ಆದ್ದರಿಂದ ತಾಪಸೇಷು ಹಿ ವಿಶ್ವಾತಂ ನಾಧಿಕುರ್ವಂತಿ ದಸ್ಯವಃ. ಯಾಕೆಂದರೆ ಕಳ್ಳರಿಗೆ ವಿರಕ್ತರು ಅಂದ್ರೆ ಆಗಿ ಬರಲ್ಲ. ಈ ಅಧ್ಯಾಯ ಮುಗಿಸಿದ ಮೇಲೆ ನೆನಪಿಸಿ ಒಂದು ಒಳ್ಳೆ ಕಥೆ ಹೇಳ್ತೀನಿ, ತಮಾಷೆಯ ಕಥೆ. ತಸ್ಮಿನ್ ನಿಧೀನಾದದೀತ ಪುನಃ ಪ್ರತ್ಯಾದದೀತ ಚ ನ ಚಾಪ್ಯಭೀಕ್ಷ್ಣಂ ಸೇವೇತ ಭೃಚಂ ವಾ ಪ್ರತಿಪೂಜಯೇತ್. ಅಂತಹ ಒಬ್ಬ ಅತ್ಯಂತ ತಪಸ್ವಿಯಲ್ಲಿ, ವಿರಕ್ತನಲ್ಲಿ, ಅವನಿಗೆ ಯಾರೂ ಇಲ್ಲದಲ್ಲಿ, ಬಂಧುಗಳ ಯಾರೂ ಇಲ್ಲದಲ್ಲಿ ಅವನಲ್ಲಿ ವಿಶ್ವಾಸ ಇಟ್ಟು ನಿಧಿಯನ್ನು ಅಲ್ಲಿ ಇಡಬೇಕು. ಅವನಿಗೆ ನಿಧಿಗಳೆಲ್ಲ ನೀನು ನೋಡ್ಕೊ ಅಂತ ಮತ್ತೆ ತಗೊಳ್ತಾ ಇರಬೇಕು, ಅಲ್ಲಿ ಇಡ್ತಾ ಇರಬೇಕು. ಹಾಗಂತ ಹೇಳಿ ಅವನು ಮೇರೆ ಮೀರಿದರೆ ಶಿಕ್ಷಿಸಬಹುದು ಅವನನ್ನು, ಆ ತಪಸ್ವಿಯನ್ನು ಕೂಡ. ಅನ್ಯ ಕಾರ್ಯ ಸ್ವರಾಷ್ಟ್ರೇಷು ಪರರಾಷ್ಟ್ರೇಷು ಚಾಪರಃ ಅಟವೀಶ್ವಪರ ಕಾರ್ಯ ಸಾಮಂತ ನಗರೇ ಪರಃ. ಈ ತರಹದ ವಿರಕ್ತನಾದ ನಿಷ್ಠುರನಾದ ಅಧಿಕಾರಿ ರಾಷ್ಟ್ರದಲ್ಲಿ, ಪರರಾಷ್ಟ್ರದಲ್ಲಿ, ನಮ್ಮ ಕಡೆಯವನು ಅಲ್ಲಿಡಬೇಕು. ಅಟವಿಯಲ್ಲಿ, ಸಾಮಂತ ನಗರದಲ್ಲಿ ಇಡಬೇಕು. ಇದನ್ನೇ ಇವನು ಕೂಡ, ಚಾಣಕ್ಯ ಕೂಡ ಹೇಳ್ತಾನೆ. ಅವನು ಜೀವಸಿದ್ಧಿ ಅಂತ ಹೇಳಿ ಒಬ್ಬ ವೈದಿಕ ಬ್ರಾಹ್ಮಣ, ಅವನು ಜೈನ ಸನ್ಯಾಸಿಯ ವೇಷ ಹಾಕಿಕೊಂಡು ಪರ್ವತಕನ ಬಳಿ ಇರ್ತಾನೆ. ಹಾಗೆ ಮಾಡ್ತಾರೆ. ತೇಷು ಸತ್ಕಾರತಂ ಪನ್ನಂ ಸಂವಿಭಾಗಂಚಕಾರಯೇತ್ ಪರರಾಷ್ಟ್ರಾಟವಿಶ್ವೇಷು ಯಥಾತ್ಮ ವಿಷಯೇ ತಥಾ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಯಾವುದೇ ರಾಷ್ಟ್ರ ಆಗಲಿ, ಜನಪದ ಆಗಲಿ, ಸಂವಿಭಾಗಂ, ಸರಿಯಾದ ವಿಭಾಗ ಇರಬೇಕು. ತೇ ಕಸ್ಯಾಂಚಿದವಸ್ಥಾಯಾಂ ಶರಣಂ ಚರಣಾರ್ಥಿನೇ ರಾಜ್ಞೇ ದದ್ಯುರ್ಯಥಾ ಕಾಮಂ ತಾಪಸಾಶಂಸಿತವ್ರತಾ. ಕಾಡಿನಲ್ಲಿ ಯಾಕೆ ಅಂದರೆ ಶತ್ರುಗಳು ಆಕ್ರಮಿಸಿಕೊಂಡ್ರೆ ಆಸರೆ ಅಂತ ಇರ್ಲಿಕ್ಕೆ ಅವನ ಹತ್ರನೇ ಇರಬೇಕು. ಒಂದು ಸ್ವಲ್ಪ ನಿಧಿಯನ್ನು ಅಲ್ಲಿಟ್ಟು ಅಲ್ಲಿ ಹೋಗಿ ಇರಬಹುದು. ನೀವು ನೋಡಿದರೆ ಮೊನ್ನೆ ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಬಂತು. ಬಾಹು ಅಂತ ಒಬ್ಬ ದೊರೆ, ಅವನು ಅಸಮರ್ಥ ಆದ್ದರಿಂದಾಗಿ ಹೈಹಯರು, ತಾಲಜಂಗರು ಆಕ್ರಮಣ ಮಾಡಿದಾಗ ಅಟ್ಯಾಕ್ ಮಾಡಲಿಕ್ಕಾಗದೆ ಹೆಂಡತಿಯರ ಜೊತೆ ಓಡಿ ತಪ್ಪಿಸಿಕೊಂಡ. ಅವನಿಗೆ ಹಲವಾರು ಜನ ಹೆಂಡತಿಯರು, ಒಬ್ಬಳು ಗರ್ಭಿಣಿಯಾಗಿದ್ಲು, ಇನ್ನೊಬ್ಬಳು ಏನು ಮಾಡೋದು, ವಿಷ ಹಾಕ್ಬಿಟ್ರು.
ಇವನು ಸತ್ತೋದ. 7 ವರ್ಷ ಅವಳು ವಿಷವನ್ನು ಗರ್ಭವನ್ನು ಧರಿಸಿದ್ರು, ಬಾಹು ಸತ್ತ. ಆಗ ಅವನನ್ನು ಕಾಪಾಡಿದ್ದು ಔರ್ವರು. ಆ ಹುಡುಗನೇ ಮುಂದೆ ಸಗರ ಅಂತ ಅದ. ಗರೇಣ ಸಹಿತ, ಗರ ಅಂದರೆ ವಿಷ, ವಿಷದೊಟ್ಟಿಗೆ ಹುಟ್ಟಿದವ ಸಗರ. ಅವನ ಮಕ್ಕಳು ಎಲ್ಲ ಕಡೆ ಅಗೆದು, ಮೊದಲೇ ಇದ್ದ ಜಾಗದಲ್ಲಿ ಸಮುದ್ರ ಎಲ್ಲೆಲ್ಲ ವ್ಯಾಪಿಸಿತ್ತು ಅಲ್ಲಿ ಅಗೆದು ನೀರು ಹರಿಯುವಂತಾಗಿ ಅದು ಸಾಗರ ಅಂತಾಯಿತು. ಸಾಗರದಲ್ಲಿಯೂ ವಿಷವೂ ಇರುತ್ತೆ ತಾನೆ. ಈಗ ನಾವು ಬೇರೆ ಹಾಕ್ತಾ ಇದ್ದೀವಿ. ಇಂಡಸ್ಟ್ರಿಯಲ್ ವೇಸ್ಟೇಜ್ ಎಲ್ಲ ಹಾಕೋದು ಬೇರೆ, ಅದು ಮೊದಲು ಇರೋದು ಬೇರೆ, ನಾವು ಹಾಕೋದು ಬೇರೆ. ಏಷತೆ ಲಕ್ಷಣೋದ್ದೇಶ ಸಂಕ್ಷೇಪೇಣ ಪ್ರಕೀರ್ತಿತಃ ಯಾದೃಶಂ ನಗರಂ ರಾಜ ಸ್ವಯಮಾವಸ್ತುಮರ್ಹತಿ. ಅದರಿಂದಾಗಿ ರಾಜಧಾನಿಯ ಸುತ್ತಮುತ್ತ ಏನಿರಬೇಕು ಅಂತ ನಾನು ಹೇಳಿದೆ. ರಾಜಧಾನಿಯ ಮನುಷ್ಯರು ಹೇಗಿರಬೇಕು, ರಾಜಧಾನಿಯಲ್ಲಿ ಏನು ಸ್ಟಾಕ್ ಇರಬೇಕು ಇತ್ಯಾದಿಗಳ ಬಗ್ಗೆ ಹೇಳ್ತಾರೆ. ಕೃಷಿ ಮೊದಲಾದವುಗಳ ಬಗ್ಗೆ ಎಲ್ಲ ಮುಂದೆ ಹೇಳ್ತಾರೆ. ಈಗ ಇಲ್ಲಿ ಒಂದು ರಾಜಧಾನಿ ಆಗಬೇಕಾದ್ರೆ ಏನಿರಬೇಕು. ಇಲ್ಲಿಗೆ ಶಾಂತಿ ಪರ್ವಣಿ 80ತಮಃ ಅಧ್ಯಾಯ. ನನಗೆ ನೆನಪು ಬಂತು, ನೀವು ನೆನಪಿಸೋದು ಬೇಡ, ಕತೆ ಹೇಳ್ತೀನಿ. ತಮಾಷೆಯ ಕಥೆ. ಜಾಮಿತಾ ದೋಷ ಪರಿಹಾರಾಯ. ಭರೋಂತ ರಾಜನೀತಿಯ ಉದ್ದದಲ್ಲಿ ಕಳ್ಳರಿದ್ದರು. ಒಬ್ಬರು ಪಾಪ ಶಾಸ್ತ್ರಿಗಳು ಹೋಗ್ತಾ ಇದ್ರು. ಅವನು ಜ್ಯೋತಿಷ್ಯ ಹೇಳ್ಕೊಂಡು ಏನೂ ಇರಲಿಲ್ಲ, ಪಂಚಾಂಗ ಬಿಟ್ಟರೆ ಅವನ ಹತ್ರ. ಎಲ್ಲಿಯೋ ಪೌರೋಹಿತ್ಯಕ್ಕೆ ಅಂತ ಹೋಗ್ತಾ ಇದ್ದೆ, ಹಿಡ್ಕೊಂಡ್ಬಿಟ್ರು. ಏನೂ ಇಲ್ಲಲ್ಲ ಪಾಪ, ಏನು ಮಾಡೋದು ಅಂತ ಕೇಳ್ದ ಕಳ್ಳರಲ್ಲೊಬ್ಬ ರಾಜ. ಇನ್ನೊಬ್ಬ ಹೇಳ್ದ, ಇಲ್ಲ ನಿಮಗೆ ಪಂಚಾಂಗ ನೋಡ್ಲಿಕ್ಕೆ ಬರುತ್ತಾ? ಓ ಬರುತ್ತೆ. ಇವನು ಅಂದ್ರೆ ಈ ಶಾಸ್ತ್ರಿ, ಪರಬ್ರಹ್ಮ ಶಾಸ್ತ್ರಿ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ? ಎಲ್ಲ ಹೇಳ್ಬಿಡ್ತೀನಿ. ಹಾಗಾದರೆ ಬಂಧುಸರ ಇವನನ್ನ ಯಾವ ಮುಹೂರ್ತದಲ್ಲಿ ಕಳ್ತನಕ್ಕೆ ಹೋದರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಅವನ ಮಾತು ಕೇಳ್ಕೊಂಡು ಕಳ್ತನಕ್ಕೆ ಹೋಗೋದು, ಬಂದಿದ್ದರಲ್ಲಿ ಪಾಲು ಕೊಡೋದು ಅಂತ. ಹೀಗಾಗೋಯ್ತು ಪರಿಸ್ಥಿತಿ ಅವರು. ಸರಿ, ಸ್ವಲ್ಪ ದಿವಸ ನಡೀತು. ಆ ಸಂಪತ್ತು ಒಂದು ಸ್ವಲ್ಪ ನಿಧಾನವಾಗಿ ಇವ್ರದ್ದು ಪಾಲು ಬಂತಾರೆ. ಇವರು ಕಳ್ಳರ ಒಳಗಡೆ ಆಗೋದ್ರು. ಅವ್ರಿಗೂ ಹಿಂದೆ ಮುಂದೆ ಇರಲಿಲ್ಲ. ಸುಖವಾಗಿ ಅವರು ಇದ್ದ ಒಟ್ಟಿಗೆ ಇವ್ರಿಗೆ ಊಟ ಮಾಡ್ಕೊಳ್ಳಿಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಕೊಡ್ತಾ ಇದ್ರು. ಪ್ರತ್ಯೇಕ ಊಟ ಸ್ವಯಂ ಪಾಕ ಮಾಡಿಕೊಂಡು ಸುಖವಾಗಿದ್ದುಬಿಟ್ರು. ಒಂದು ಸರ್ತಿ ಏನಾಯಿತು, ಕಳ್ಳರ ಜೊತೆಗೆ ನಾನು ಒಂದು ಸರ್ತಿ ಕಳ್ತನಕ್ಕೆ ಬರಲಾ ಅಂತ ಕೇಳಿದ್ರು. ಅವತ್ತು ಏಕಾದಶಿ. ಕಳ್ತನಕ್ಕೆ ಬರಲಾ ಅಂದರು. ಬೇಡ ನೀವೆಲ್ಲ ಬಂದು ಅವೇ ಹೊತ್ತಾಗಿದೆ. ಇಲ್ಲ ಬರ್ತೀನಿ, ನಾಳೆಯಿಂದ ಹೇಳಲ್ಲ ಆಮೇಲೆ ಅಷ್ಟೇ ಅಂದರು. ಸ್ವಲ್ಪ ಧೈರ್ಯ ಬಂದ್ಬಿಟ್ಟಿತ್ತು. ಆಯಿತು ಅಂದರು. ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಏಕಾದಶಿ ಅವರು ಹೋಗುವಾಗ 2 ಗಂಟೆ ಆಗಿದೆ. ಇವ್ರು ನೋಡ್ತಾ ಇದ್ದಾರೆ. ಮನೆಯವರು ಮಾರನೇ ದಿವಸ ದ್ವಾದಶಿ ಪಾರಣೆಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ, ಅಡುಗೆ ಎಲ್ಲ, ಇನ್ನೇನು ಒಲೆ ಮೇಲೆ ನೀರಿಡಬೇಕು, ಅಡುಗೆ ಮಾಡಬೇಕು ಅಷ್ಟೇ. ಇವರು ಹೋದರು. ಅಡುಗೆ ಮಾಡ್ತೀನಿ ಅಂದರು. ಮನೆಗೆ ಕಳ್ತನಕ್ಕೆ ಮನೆಗೆ ಬಂದು ಅಡುಗೆ ಏನಾರು ಮಾಡ್ತೀರಾ? ಬೇಡ, ಆ ಥರ ಮಾಡಬೇಡಿ ಶಾಸ್ತ್ರಿಗಳೇ, ಸುಮ್ಮನೆ ಇರ್ಬೇಕು. ಸರಿ, ಅಡುಗೆ ಮಾಡಿದ್ರು. ಜನ ಇನ್ನೂ ಮಲಗೇ ಇದ್ದಾರೆ. ಏನು ಸುಸ್ತೋ ಏನೋ, 1-2-3 ಜನ ಇದ್ರು ಅಷ್ಟೇ, ಮಲಗಿದ್ದಾರೆ. ಸಾಮಾನು ಮಾತ್ರ 100 ಜನರಿಗಿತ್ತು. ಪ್ರಾಯ ಮಾರನೇ ದಿವಸದಲ್ಲಿ ಏನೋ ದೊಡ್ಡ ಫಂಕ್ಷನ್ ಇತ್ತು. ಸರಿ, ಇವರು ಏನು ಮಾಡಿದ್ರು, ಮಾಡಿದ್ದೆ ಅಡುಗೆನ ಮಾಡಿ ಆದ್ಮೇಲೆ ಅವ್ರಿಗೆ ಎಚ್ಚರ ಆಗ್ತಾ ಇಲ್ಲ. ಎಲ್ಲರೂ ಊಟ ಕೊಡೋಣ ಅಂದ ಅವನು, ಕಳ್ಳರ ನಾಯಕ. ತಡಿಯಯ್ಯ, ಪೂಜೆ ಮಾಡಿಬಿಡ್ತೀನಿ ಅಂದರು. ಅದು ಸಂಸ್ಕಾರ ಹೋಗಲ್ಲ ಅವ್ರಿಗೆ. ಡೊಣ ಗಂಟೆ ಆಡ್ದಾಗೆಲ್ಲ ಎದ್ಬಿಟ್ಟು ಎದ್ದು ಕಳ್ಳರಿದ್ದ ಜಾಗವನ್ನು ಬಾಗಿಲು ಹಾಕಿ ಹೊರಗಡೆಯಿಂದ ಬಂದವರು, ಅಯ್ಯೋ ಪೂಜೆ ಈಗಲೇ ಆಗ್ತಾ ಇದೆ ಅಂತ ಹೇಳಿ ಇವರು ಮಧ್ಯಾಹ್ನ ರಾತ್ರಿ 3:30 ಪೂಜೆ ಇವ್ರದ್ದು. ಹೀಗೆ ಕಳ್ಳರು ಸಿಕ್ಬಿದ್ರು. ಆಮೇಲೆ ಪುರೋಹಿತರಿಗೆ, ನಿಮ್ಮನ್ನು ಏನು ಮಾಡೋಣ, ಕಳ್ಳರ ಜೊತೆ ಸೇರಿಕೊಂಡು ಅವ್ರಿಗೆ ಅನುಕೂಲವಾದ ಮುಹೂರ್ತಗಳನ್ನೆಲ್ಲ ಹಾಕಿಕೊಟ್ಟಿದ್ದೀರಾ, ಇರಲಿ ಏನೇ ಆದರೂ ಬ್ರಾಹ್ಮಣರು ಅಂತ ಹೇಳಿ ಅವ್ರನ್ನ ಬಿಟ್ಟುಬಿಟ್ರಂತೆ. ಇತಿ ಶುಶ್ರೂಮ ಪೂರ್ವೇಶಾಂ, ಈ ಥರ ನಡೆದ ಘಟನೆ. ಅದರಿಂದಾಗಿ
ಆ? ಯಾಕೆ ಬಂತು ಇದು ನೆನಪು ಅಂತಂದರೆ ನನಗೆ ಕಳ್ಳರಿಗೆ ಅವ್ರ ಮೇಲೆ ವಿಶ್ವಾಸ ಇರಲ್ಲ. ವಿಶ್ವಾಸ ಇಟ್ಟರೋ ಹೀಗಾಗತ್ತೆ. ಅಲ್ಲಿ ಶ್ಲೋಕ ಇರೋದು ಹೀಗೆ, ನಚಾಪ್ಯಭೀಕ್ಷ್ಣಂ ಸೇವೇತ. ಅಲ್ಲಿ ಬರ್ತಾ ತಾಪಸೇಷು ಹಿ ವಿಶ್ವಾಸಂ ನಾಧಿಕುರುವಂತಿ ದಸ್ಯವಹ. ಕಳ್ಳರು ತಪಸ್ವಿಗಳನ್ನು ನಂಬೋದಿಲ್ಲ. ಯಾಕೆ ನಂಬಲ್ಲ? ಏನೋ ಬಹಳ ಧ್ಯಾನದ ಅಭ್ಯಾಸ ಆದವನು ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಗತಿ ಏನು? ಕಳ್ಳರು ಅಂತಂದರೆ ಸುತ್ತಮುತ್ತ ನೋಡ್ತಾ ಇರಬೇಕು, ನನ್ನನ್ನು ಕಂಡ್ಕೊಂಡ್ರ ಇವ್ರನ್ನ ಕಂಡ್ಕೊಂಡ್ರ ಅಂತ. ಭಾರಿ ಕಷ್ಟ ಅದು. ಅವರಿಗೆ ಯಾವ ಕಡೆಯೂ ಲಕ್ಷ್ಯ ಹರಿಸ್ಲಿಲ್ಲ ಅಂದರೆ ಡೌಟ್ ಬರ್ಲಿಕ್ಕೆ ಶುರು ಆಗುತ್ತೆ. ನಿರ್ಮಳವಾಗಿ ನೆಮ್ಮದಿಯಿಂದ ಅವನ ಪಾಡಿಗೆ ಅವನು ಇರ್ತಾನೆ ಅಂದರೆ ಇವರೇನೋ ಅಸಹಜ ಅಂತ ಅವ್ರು ಅನ್ಕೋತಾರೆ ಕಳ್ಳರು. ಯಾಕೆಂದರೆ ಅವರು ಯಾರನ್ನೂ ಅನುಮಾನಿಸೋದೇ ಇಲ್ಲ, ತಪಸ್ಸು ಆರಾಮಾಗಿರ್ತಾನೆ. ಅದು ಹೆಂಗೆ ಅಂತ ಅವ್ರಿಗೆ. ಅದಕ್ಕೆ ಅವರು ಹೇಳಿದ್ದು ನಾಧಿಕುರುವಂತಿ ದಸ್ಯವಹ ಅಂತ. ಅದಕ್ಕೆ ತಪಸ್ವಿ ಆದವನನ್ನೇ ಇಡಬೇಕು. ಇವತ್ತಲ್ಲ ನಾಳೆ ಸಿಕ್ಕು ಬೀಳ್ತಾರೆ. ಹೀಗೆ ಅಶೀತಿತಮಃ ಅಧ್ಯಾಯ 80 ಅಧ್ಯಾಯ ಆಯಿತು. ಯುಧಿಷ್ಠಿರ 81ನೇ ಅಧ್ಯಾಯ. ರಾಷ್ಟ್ರಗುಪ್ತಿಂಚ ಮೇ ರಾಜನ್ ರಾಷ್ಟ್ರಸ್ಯೈವ ಚ ಸಂಗ್ರಹಂ ಸಮ್ಯಕ್ ಜಿಜ್ಞಾತಮಾನಾಯ ಪ್ರಬ್ರೂಹಿ ಭರತರಚಭಾ. ರಾಷ್ಟ್ರ ರಕ್ಷಣವನ್ನು ಹೇಗೆ ಮಾಡಬೇಕು? ರಾಷ್ಟ್ರಸ್ಯ ಚ ಸಂಗ್ರಹಂ. ಸಂಗ್ರಹ ಅಂತಂದರೆ ಇಡೀ ರಾಷ್ಟ್ರವನ್ನು ಕೈಯೊಳಗಡೆ ಇಟ್ಕೊಂಡಿರೋದು ಹೇಗೆ, ಅದು ರಾಷ್ಟ್ರ ಸಂಗ್ರಹ. ನಿಮಗೆ ಒಂದು ದುರಂತ ಏನು ಅಂತಂದರೆ, ಇವತ್ತಿಗೂ ನಾವು 80% ಮಾತ್ರ ನಮ್ಮ ಕೈಯಲ್ಲಿರೋದು. ಇನ್ನು 20% ಯಾವುದೇ ರಾಷ್ಟ್ರ, ನಾನು ಇದು ಅದು ಅಂತ ಮಾತಾಡ್ತಾ ಇಲ್ಲ, ಭಾರತ ಅಂತ ಮಾತನಾಡ್ತಾ ಇಲ್ಲ, ಯಾವುದೇ ರಾಷ್ಟ್ರ 20% ಅರಾಜಕವೇ. ಅಲ್ಲಿರೋರು ಇವ್ರ ಮಾತು ಕೇಳಲ್ಲ, ಅವ್ರದ್ದೇ ಶಾಸನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ಭಾರತದಲ್ಲಿಯೇ ಎಷ್ಟು ಜಾಗ ಇದೆ? ಆದಿವಾಸಿಗಳಿರುವ ಜಾಗ, ಆಮೇಲೆ ಎಷ್ಟೋ ನಕ್ಸಲೈಟ್ಸು ಪ್ರಬಲವಾಗಿರುವ ಜಾಗ. ಅವರೆಲ್ಲ ಇದನ್ನು ಅರಾಜಕವಾಗೇ ನಡೀತಾ ಇರುತ್ತೆ. ಹಾಗಲ್ಲ, ರಾಷ್ಟ್ರಸ್ಯೈವಚ ಸಂಗ್ರಹಂ. ಇಡೀ ರಾಷ್ಟ್ರ ಕೈಯೊಳಗಡೆ ನೀವು ಎಲ್ಲಿ ಬೇಕಾದ್ರೆ ಹೋಗಿ, 20% ಈ ನೀತಿ ನಿಯಮಗಳು ಹೀಗೊಂದಿದೆ, ಹೀಗೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅನ್ನೋದು ಗೊತ್ತಾಗದೇ ಇರುವಂತಹ ಜಾಗಗಳು ಇವೆ, ಇವತ್ತಿಗೂ ಇದೆ ರಿಮೋಟ್ ಏರಿಯಾಗಳಲ್ಲಿ. ಇಲ್ಲ ಅಂತ ನಾವು ಹೇಳಬೇಕಷ್ಟೆ. ಹಂತತೆ ತಂ ಪ್ರವಕ್ಷ್ಯಾಮಿ ತತ್ವಮೇಕಮನಾಶೃಣು ಗ್ರಾಮಸ್ಯಾಧಿಪತಿ ಕಾರ್ಯೋ ದಶಗ್ರಾಮಪತಿಸ್ತದ. ಅವತ್ತಿನ ಒಂದು ಪರಿಭಾಷೆಯಲ್ಲಿ, ಇವತ್ತು ಸ್ವಲ್ಪ ಹೆಸರು ಬದಲಾಗಿರುತ್ತೆ, ಕಾರ್ಯವ್ಯಾಪ್ತಿ ಬದಲಾಗಿರುತ್ತೆ. ಉಳಿದಂತೆ ಇದೊಂದು ಬಿಟ್ಟು ಬೇರೆ ದಾರಿ ಇಲ್ಲವೇ ಇಲ್ಲ. ಹಳ್ಳಿಗೆ ಒಬ್ಬ ಅಧಿಪತಿ, ಈ 10 ಜನ ಗ್ರಾಮಾಧಿಪತಿಗಳಿಗೆ ಒಬ್ಬ ಅಧಿಪತಿ. 20-30 ಚಂಚ ಸಹಸ್ರಸ್ಯ ತು ಕಾರಯೇತ್. ಹೀಗೆ ಇವರೆಲ್ಲರನ್ನ ಒಳಗೊಂಡಂತೆ ಇವರೆಲ್ಲರನ್ನ ಒಳಗೊಂಡಂತೆ ಇವರೆಲ್ಲರನ್ನ ಒಳಗೊಂಡಂತೆ ಇರಬೇಕು. ಇದು ಎಲ್ಲ ಕಡೆಗೂ ಇರೋದೆ. ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇನೆ ಅಂದರೂ ಇವ್ರಿಗೆ ಇವನ ಕೆಳಗಡೆ ಕೆಲಸ ಮಾಡಬೇಕು, ಇವರಿಬ್ಬರು ಸೇರಿದ್ರೆ ಅವನ ಕೆಳಗಡೆ ಕೆಲಸ ಮಾಡಬೇಕು, ಈ 3 ಜನ ಸೇರಿದ್ರೆ 4ನೇ ಕೆಳಗಡೆ ಕೆಲಸ ಮಾಡಬೇಕು. ಇದೇ ರೀತಿನೇ ಇರೋದು ಇವತ್ತಿಗೂ ಅವತ್ತಿಗೂ. ಇದು ಬಿಟ್ಟು ಬೇರೆ ರೀತಿ ಹೆಂಗೆ ಆಳ್ತೀರ ಹೇಳಿ? ಈ ಟೀಮಿನ ಮ್ಯಾನೇಜರು ಅವನು ಇನ್ನೊಬ್ಬರಿಗೆ ರಿಪೋರ್ಟ್ ಮಾಡಬೇಕು, ಅವನು ಇವ್ರನ್ನೆಲ್ಲ ಒಳಗೊಂಡು ಇನ್ನೊಬ್ಬರಿಗೆ ರಿಪೋರ್ಟ್ ಮಾಡಬೇಕು. ಹಾಗೆ ವೈಸ್ ಪ್ರೆಸಿಡೆಂಟು ಎಲ್ಲ ಕಡೆಗೆ ಹೋಗಿರುತ್ತೆ. MD ಸಮಾನವೇ ತಾನೆ. ಇದು ಕೂಡ ಹಾಗೆ.
ಏನು ಅದನ್ನು ಯಾರು ಏನು ಮಾಡಲಿಕ್ಕಾಗಲ್ಲ. ಇದೇ ವ್ಯವಸ್ಥೆ ಎಲ್ಲ ಕಡೆ ಇರಬೇಕು. ಗ್ರಾಮೇಯಾನ್ ಗ್ರಾಮದೋಷಾಂಶ್ಚ ಗ್ರಾಮಿಕ ಪರಿಪಾಲಯೇತ್ ತಾನಾ ಚಕ್ಷೀತ ದಶಿನೇ ದಶಿಕೋ ವಿಂಶಿನೇ ಪುನಃ. ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು, ಗ್ರಾಮದಲ್ಲಿರುವ ಜನರನ್ನು, ಗ್ರಾಮ ದೋಷಗಳನ್ನು ಗ್ರಾಮಿಕ ನೋಡಬೇಕು. ಅವನೇನು ಮಾಡಬೇಕು? 10 ರ ಒಡೆಯನಿಗೆ ಹೇಳಬೇಕು, 10 ರ ಒಡೆಯ 20 ರ ಒಡೆಯನಿಗೆ ಹೇಳಬೇಕು. ಹಾಗೆ ಮುಂದೆ ಹೋಗಿ 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 ಗ್ರಾಮಾಣಾಂ ಶತಪಾಲಾಯ ಸರ್ವಮೇತನ್ನಿವೇದಯೇತ್. 100 ಗ್ರಾಮಕ್ಕೊಬ್ಬ ಇರ್ತಾನೆ, ಅವನ ಹತ್ರ ಹೋಗಿ ರಿಪೋರ್ಟ್ ಮಾಡಬೇಕು. ಯಾನಿ ಗ್ರಾಮಿಕ ಭೋಜ್ಯಾನಿ ಗ್ರಾಮಿಕಸ್ತಾನ್ಯುಪಾಶ್ನುತೆ ದಶಿಕೇನ ವಿಭಕ್ತವ್ಯೋ ದಶಿನ ವಿಂಶತಿಸ್ತಥಾ. ಗ್ರಾಮದವರು ಏನು ಸಲ್ಲಿಸ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಭಾಗವನ್ನು ಗ್ರಾಮಾಧಿಪತಿ ಇಟ್ಕೊಂಡು ಉಳಿದದ್ದನ್ನು ಮುಂದೆ ಸಾಗಿಸ್ಬೇಕು. ಅಂದರೆ 10 ರ ಒಡೆಯ 10 ರ ಗ್ರಾಮಾಧಿಪತಿಗಳ ಪಾರ್ಟ್ನರ್ ಭೋಗದಲ್ಲಿ. ಇವತ್ತಿಗೋ ಅವತ್ತಿಗೋ ಅಷ್ಟೇ ತಾನೆ. ಗ್ರಾಮಂ ಗ್ರಾಮದ ಶಮಾಧ್ಯಕ್ಷೋ ಭೋಕ್ತುಮರ್ಹತಿ ಸತ್ಕೃತಃ ತದಾ ತದ್ಭರತ ಶ್ರೇಷ್ಠ ಸುಸ್ಪೀತಂ ಜನತಂಕುಲಂ. ಈ ರೀತಿ ಕ್ರಮೇಣ ಭೋಗದಲ್ಲಿ ಹೈರಾರ್ಕಿ ಅಂತನ್ನೋದಿರುತ್ತೆ, ಇರಲೇಬೇಕು. ಆವಾಗ ಜನಸಂಕುಲ ಸುಸ್ಫೀತ ಸಮೃದ್ಧವಾಗಿ ಇರುತ್ತೆ. ಆಯ್ತಾ? ಧಾನ್ಯ ಹೈರಣ್ಯ ಭೋಗೇನ ಭೋಕ್ತುಂ ರಾಷ್ಟ್ರೀಯ ಸಂಹಿತಃ. ಆ 1000 ಗ್ರಾಮಗಳ ಒಡೆಯ ಇರ್ತಾನಲ್ಲ ಅವನನ್ನು ರಾಷ್ಟ್ರೀಯ ಅಂತ ಕರೀತಾರೆ. ನಗರೇ ನಗರೇ ವಾಸ್ಯಾತ್ ಏಕಸ್ತರವಾರ್ಥ ಚಿಂತಕಃ. ಅವ್ರಿಗೆಲ್ಲರಿಗೂ ಒಬ್ಬೊಬ್ಬ ಸಚಿವ ಇರಬೇಕು. ನಗರಗಳಲ್ಲಿ ಒಬ್ಬ ಎಲ್ಲವನ್ನ ಯೋಚನೆ ಮಾಡುವವನೊಬ್ಬ ಇರ್ತಾನೆ, ಉಚ್ಚ ಸ್ಥಾನದಲ್ಲಿ ಇರಬೇಕು. ಹೇಗೆ ನಕ್ಷತ್ರಗಳನ್ನು ನಿಯಂತ್ರಿಸುವ ಗ್ರಹ ಇದ್ದ ಹಾಗಿರಬೇಕು. ಸಚತಾನ್ ಸಂಪರಿಕ್ರಾಮೇತ್ ಸರ್ವಾನೇವ ಸದಾ ಸದಾ ತೇಷಾಂ ವೃತ್ತಿಂ ಪರಿಣಯೇತ್ ಗ್ರಾಮ್ಯ ರಾಷ್ಟ್ರ ಸಮ್ಯಗ್ ರಾಷ್ಟ್ರೇಷು ತಚ್ಚರೈಹಿ. ಇವರೆಲ್ಲರ ಮೇಲೆ ದೊಡ್ಡ ದೊಡ್ಡವರು ನಿಗಾ ಇಟ್ಟಿರಬೇಕು ಚಾರರ ಮೂಲಕ. ಜಿಘಾಂಸವ ಪಾಪಕಾಮಾಹ ಪರಸ್ವಾದಾಯಿನಶ್ಚಟಾಹ ತತ್ತದ್ರಕ್ಷಾಸ್ತ್ವಧಿಕೃತಾಹ ತೇಭ್ಯೋ ರಕ್ಷೇತ್ ಇಮಾಃ ಪ್ರಜಾಃ. ಕೊಲ್ಲುವವರು, ಪಾಪಕಾಮರು, ಬೇರೆಯವರ ಹಣ ಹೊಡಕರು, ಧೂರ್ತರು, ಅವರನ್ನು ನಿರಂತರ ಗಮನಿಸಿಕೊಂಡು ರಕ್ಷಾಧಿಕಾರಿಗಳಿಗೆ ಕೊಡ್ತಾ ಇರಬೇಕು. ವಿಕ್ರಯಂ ಕ್ರಯಮಧ್ವಾನಂ ಭಕ್ತಂಚ ಸಪರಿವ್ಯಯಂ ಯೋಗಕ್ಷೇಮಂಚ ಸಂಪ್ರೀಕ್ಷ್ಯ ವಣಿಜಾಂ ಕಾರಯೇತ್ಕರಾನ್. ಸರಿ, ಎಲ್ಲ ವ್ಯಾಪಾರಿಗಳಿಗೂ ಒಂದೇ ಟ್ಯಾಕ್ಸ್ ಅಲ್ಲ. ವಿಕ್ರಯ ಅಂದರೆ ಮಾರೋದು, ಕ್ರಯ ಅಂದರೆ ಅವ್ರು ಕೊಂಡುಕೊಳ್ಳೋದು, ದಾರಿ ಖರ್ಚು. ಆಮೇಲೆ ಅವರು ಎಷ್ಟು ಜನರಿಗೆ ಹಂಚುತ್ತಾರೆ ಅವರ ಪಾರ್ಟ್ನರ್ಸ್. ಆಮೇಲೆ ಸುತ್ತಮುತ್ತಲ ಖರ್ಚು. ಅದನ್ನೆಲ್ಲ ನೋಡಿಕೊಂಡು ಎಷ್ಟು ಉಳಿಸಿದ್ದಾರೆ ಎಷ್ಟು ಗಳಿಸಿದ್ದಾರೆ ಅಂತ ನೋಡಿಕೊಂಡು ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಹಾಕಬೇಕು. ಸರಿ, ಇಂಜಿನಿಯರ್ಸ್ಗೆ ಯಾವ ರೀತಿ ಟ್ಯಾಕ್ಸ್ ಹಾಕಬೇಕು ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.